ಓಂ ಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿಧಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಇವತ್ತು ಯಾವ ಟಾಪಿಕ್ ತೊಗೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಹಾಗೆ ಒಂದು ಟಾಪಿಕ್ ಇತ್ತು, ಮೇರಾ ಭಾರತ್ ಮಹಾನ್ ಅಂತ. ನಮ್ಮ ಭಾರತೀಯ ಸಂಸ್ಕೃತಿಯ ಮಹಿಮೆ, ನಮ್ಮ ಆಧ್ಯಾತ್ಮಿಕ ತತ್ವಗಳು, ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಅನ್ನಿಸ್ತು. ಸೊ ಅದಕ್ಕೆ ಈ ಒಂದು ಟಾಪಿಕ್ ಆಯ್ಕೆ ಮಾಡಿದ್ದೀನಿ. ಹಲವಾರು ಟಾಪಿಕ್ಸ್ ತೊಗೊತೀನಿ ನಾನು. ಟುಡೇಸ್ ಟಾಪಿಕಲ್ಲಿ ಮೇರಾ ಭಾರತ್ ಮಹಾನ್. ನಮ್ಮ ದೇಶದ ಹೆಸರೇನು? ಇಂಡಿಯಾ ಅಲ್ವಾ? ಹಾಂ, ಓಕೆ. ಬ್ರಿಟಿಷರು ಕೊಟ್ಟಿರೋ ಹೆಸರು ಇಂಡಿಯಾ. ಆ್ಯಕ್ಚುಲಿ ಇದು ಒಂದು ದೇಶದ ಹೆಸರು ಆ್ಯಕ್ಚುಲಿ ಭಾರತ. ಅದು ಇಂಡಸ್ ವ್ಯಾಲಿ ಸಿವಿಲೈಜೇಷನ್ ಅಂತ ಬ್ರಿಟಿಷರು ಒಂದು ಹೆಸರು ಕೊಟ್ಟಿದ್ರು. ಇಂಡಸ್, ಸಿಂಧೂ ನದಿಗೆ ಇಂಡಸ್ ಅಂತ ಕರೀತಾರೆ. ಸೊ ಇಂಡಸ್ ನದಿ ಈ ಕಡೆ ಇರೋದು ಇಂಡಿಯಾ ಅಂತ ಕರೆದರು. ಓಕೆ, ಅದಕ್ಕೆ ಹೆಸರು ಇಂಡಿಯಾ ಅಂತ ಹೇಳಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲ ಜಿಯೋಗ್ರಫಿ ಬುಕ್ಸಲ್ಲಿ, ವರ್ಲ್ಡ್ ಮ್ಯಾಪಲ್ಲಿ ಇಂಡಿಯಾ ಅಂತಲೇ ಬರುತ್ತೆ, ಅಲ್ಲಿ ಭಾರತ ಬರಲ್ಲ. ಆದರೆ ಕೆಲವು ವರ್ಷಗಳ ಹಿಂದೆ ಹೋದರೆ, ಕೆಲವು ಶತಮಾನಗಳ ಹಿಂದೆ ಹೋದರೆ ಇಂಡಿಯಾ ಅನ್ನೋ ಹೆಸರು ಎಲ್ಲೂ ಕಾಣೋದಿಲ್ಲ. ನಮ್ಮ ಏನ್ಷಿಯಂಟ್ ಜಿಯೋಗ್ರಫಿ ಅದರಲ್ಲಿ ಇಂಡಿಯಾ ಅನ್ನೋ ಹೆಸರಿಲ್ಲ, ಭಾರತ ಅಂತ ಇದೆ. ನಮ್ಮ ದೇಶದ ಅತಿ ಮುಖ್ಯವಾದ ಆಧ್ಯಾತ್ಮಿಕ ಪುಸ್ತಕ ಭಗವದ್ಗೀತೆಯಲ್ಲಿ ಕೃಷ್ಣ ಪದೇ ಪದೇ ಅರ್ಜುನನಿಗೆ ಕರೀತಾನೆ, ಹೇ ಭಾರತ, ಹೇ ಭಾರತ, ಹೇ ಭರತ ವಂಶಜನೇ ಅಂತ ಕರೀತಾನೆ. ಸೊ ಈ ರಾಷ್ಟ್ರವನ್ನು ಭರತ ಎನ್ನುವ ಮಹಾರಾಜ ಆಡಳಿತ ಮಾಡ್ತಾ ಇದ್ದ. ಸೊ ಅವನ ಹೆಸರಿಗೆ ಮೇಲೆ ಈ ಒಂದು ಲ್ಯಾಂಡಿಗೆ, ಈ ಒಂದು ನೆಲಕ್ಕೆ ಭಾರತ ಅಂತ ಹೆಸರು ಬಂತು. 3 ಜನ ಭಾರತರಿದ್ದಾರೆ, ರಾಜರು 3 ಜನ. ಸೊ ಶಕುಂತಲಾ ಮಗ ಭರತ, ಋಷಭದೇವರು ಮಗ, ಋಷಭದೇವ ಅಂತ ಮಹಾರಾಜರಿದ್ದರು, ಋಷಭ. ಅವ್ರಿಗೆ 100 ಜನ ಮಕ್ಕಳಿದ್ರು. ಅವರಲ್ಲಿ ಹಿರಿಯವನು ಭರತ ಮಹಾರಾಜ. ಸೊ ಶಕುಂತಲಾ ದುಷ್ಯಂತನ ಮಗ ಭರತ. ಆ ಒಂದು ವಂಶದಲ್ಲಿ ಪಾಂಡವರೆಲ್ಲರೂ ಬರ್ತಾರೆ. ಅದಕ್ಕೆ ಪಾಂಡವರು ಕೂಡ ಭಾರತರು ಅಂತ ಕರೀತಾರೆ. ಮತ್ತು ಋಷಭನ ಮಗ ಭರತ ಮಹಾರಾಜ, ಮತ್ತು ರಾಮಚಂದ್ರರ ತಮ್ಮ ಭರತ ಮಹಾರಾಜ. ಸೊ ಈ ರೀತಿ, ಸೊ ದಿಸ್ ಪರ್ಸನಾಲಿಟೀಸ್ ಆರ್ ದೇರ್. ಸೊ 3 ಜನ ಭರತರಿದ್ದಾರೆ. ಅದಕ್ಕೆ ಇಲ್ಲಿ ರಾಷ್ಟ್ರದ ಹೆಸರು ಭಾರತ. ಆ್ಯಕ್ಚುಲಿ ಭಾರತ ಅನ್ನುವ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ. ಭಾ ಅಂದರೆ ಭಾಸ್ಕರ, ಲೈಟ್. ಸನ್ ಇಸ್ ಕಾಲ್ಡ್ ಭಾಸ್ಕರ. ಭಾ ಅಂದರೆ ಲೈಟ್, ಪ್ರಭಾ ಅಂದರೆ ಲೈಟು, ಭಾ ಅಂದರೆ ಲೈಟು. ಸೊ ಭಾರತ, ರಥ ಅಂದರೆ ತೊಡಗಿರುವವರು. ರಥ ಅಂದರೆ ರಥ ಕೂಡ, ಕುದುರೆಯಿಂದ ಓಡಿಸುವ ರಥ. ಅದರ ರಥ್, ಒಪ್ಪಡಾಯಿ ಮೇ ರಥ್ ಹೈ, खेलने में रथ है, खाने में रथ है, ऐसे बोलते हैं ना. ರಥ ಅಂದರೆ ಅವರು ತೊಡಗಿದ್ದಾರೆ, ಕೆಲಸದಲ್ಲಿ ತೊಡಗಿದ್ದಾರೆ. ಭಾರತ ಅಂದರೆ ಯಾರು ಪ್ರಕಾಶದ ಮಾರ್ಗದಲ್ಲಿ, ಜ್ಯೋತಿಯ ಮಾರ್ಗದಲ್ಲಿ ತೊಡಗಿದಾರೋ ಅವರು ಭಾರತೀಯರು. ಈ ಪ್ರಕಾಶ ಯಾವುದು? ಸೂರ್ಯನ ಪ್ರಕಾಶನ. ಯಾವ ಜ್ಯೋತಿ ಇದು? ಆ್ಯಕ್ಚುಲಿ ಇದು ಆಧ್ಯಾತ್ಮಿಕ ಜ್ಯೋತಿ. ಯಾರು ಆಧ್ಯಾತ್ಮಿಕ ಒಂದು ರಸ್ತೆಯಲ್ಲಿ, ಪಥದಲ್ಲಿ
ತೊಡಗಿದಾರೋ ಅಂಥವರಿಗೆ ಭಾರತೀಯರು ಅಂತ ಕರೀತಾರೆ. ಕೇವಲ ಭಾರತ ಲ್ಯಾಂಡಲ್ಲಿ ಇದ್ಕೊಂಡು ನಮ್ಮ ಒಂದು ಸಂಸ್ಕೃತಿಯನ್ನು ಪಾಲನೆ ಮಾಡದೇ ಇದ್ದರೆ ಅವರು ಭಾರತೀಯರಾಗೋದಿಲ್ಲ. ಯಾರು ಎಲ್ಲೇ ಇರಲಿ, ಯಾವುದೇ ರಾಷ್ಟ್ರದಲ್ಲಿರಲಿ, ಆದರೆ ನಮ್ಮ ಸಂಸ್ಕೃತಿಯನ್ನು ಅವರು ಪಾಲನೆ ಮಾಡ್ತಾರೋ ಅವರು ಭಾರತೀಯರಾಗ್ತಾರೆ. ಇದು ನಿಜವಾದ ಒಂದು ಡೆಫಿನೇಷನ್, ಭಾರತದ ಒಂದು ಡೆಫಿನೇಷನ್ ಆಗುತ್ತೆ. ಸೊ ನಮ್ಮ ಒಂದು ರಾಷ್ಟ್ರದ ಒಂದು ಸಂಸ್ಕೃತಿ ಅತಿ ಪ್ರಾಚೀನವಾದದ್ದು. ಸೊ ನಮ್ಮ ಸಂಸ್ಕೃತಿ ಎಷ್ಟು ಪ್ರಾಚೀನವಾದದ್ದು ಗೊತ್ತಾ ನಿಮಗೆ? ಯಾರಾದರೂ ಗೆಸ್ ಮಾಡ್ಬೋದು? ಹಾಂ, ಎಷ್ಟು ಪ್ರಾಚೀನ? ಎಷ್ಟು ಸಾವಿರ ವರ್ಷ ಹಳೆಯದು ನಮ್ಮ ಸಂಸ್ಕೃತಿ? ಎಷ್ಟು ಸಾವಿರ ವರ್ಷ ಹಳೆಯದು? 2000. ಓಕೆ, ಅದಕ್ಕೆ ಹಿಂದೆ ಇರಲಿಲ್ಲ. ಇದು ಆಧುನಿಕ ವಿಜ್ಞಾನಿಗಳು ಹೇಳುವಂಥ ಒಂದು ನಂಬರ್ಸ್. 2000 ವರ್ಷ ಹಿಂದೆ, 3000 ವರ್ಷ ಹಿಂದೆ ಅಂತ. ಆದರೆ ನಿಜವಾಗ್ಲೂ ನೋಡಿದರೆ ನಮ್ಮ ಸಂಸ್ಕೃತಿ ಸನಾತನ ಸಂಸ್ಕೃತಿ. ಸನಾತನ ಸಂಸ್ಕೃತಿಗಳಿವೆ. ಸನಾತನ ಅಂದರೆ ಶಾಶ್ವತವಾದ ಸಂಸ್ಕೃತಿ. ಇಟ್ಸ್ ಎಟರ್ನಲ್ ರಿಲಿಷನ್. ಇಟ್ ಹ್ಯಾಸ್ ನೋ ಬಿಗಿನಿಂಗ್. ಇಟ್ ಈಸ್ ತುಂಬ ಪುರಾತನವಾದದ್ದು. ಪುರಾಣ ಅಂತ ಕೇಳಿದಾರೆ? ಪುರಾಣ. ಸೊ ಪುರಾಣಗಳು ಹಿಂದಿಲಿ ಪುರಾಣ ಅಂದರೆ ತುಂಬ ಹಳೆಯದು ಅಂತ ಅರ್ಥ. ದ್ಯಾಟ್ ವಿಚ್ ಇಸ್ ವೆರಿ ವೆರಿ ಓಲ್ಡ್. ದ ಹಿಸ್ಟ್ರಿ ವಿಚ್ ಇಸ್ millions of years old. Not just thousands of years, but millions of years old. That is Vedic ಸಂಸ್ಕೃತಿ, ಸನಾತನ ಸಂಸ್ಕೃತಿ. 2000 ವರ್ಷ ಹಳೆದು ಅಂತಂದರು. ಆದರೆ ಭಗವದ್ಗೀತೆ ಎಷ್ಟು ವರ್ಷ ಹಳೆದು ಗೊತ್ತಾ? ಭಗವದ್ಗೀತೆ ಒಂದು ಕಾಲ್ಪನಿಕ ಪುಸ್ತಕ ಅಲ್ಲ, ಅದು ಹಿಸ್ಟ್ರಿ. ಅದೊಂದು ಹಿಸ್ಟ್ರಿ ಪುಸ್ತಕ. ದಟ್ ವಿಚ್ ಹ್ಯಾಪೆಂಡ್. ಹಿಸ್ಟ್ರಿ, ಇತಿಹಾಸ ಅಂದರೆ ದ್ಯಾಟ್ ವಿಚ್ ಹ್ಯಾಪೆಂಡ್. ಯಾವ ಘಟನೆಗಳು ನಡೆದಿತ್ತು ಅದಕ್ಕೆ ಇತಿಹಾಸ ಅಂತ ಕರೀತಾರೆ. ಆ ಇತಿಹಾಸದಿಂದ ಕೆಲವೊಂದು ಪಾಠಗಳನ್ನು ನಾವು ಕಲಿತೀವಿ. ನಮಗೆ ಒಂದು ಮುಖ್ಯ ಒಂದು ಮೌಲ್ಯಗಳನ್ನು ನಾವು ಕಲಿಸ್ಕೊಡ್ತಾರೆ. ಸೊ ಈ ಮಹಾಭಾರತ ಒಂದು ಅತಿ ಪುರಾತನವಾದಂತಹ ಒಂದು ಘಟನೆ, ಇತಿಹಾಸ. 5000 ವರ್ಷ ಹಿಂದೆ ನಡೆದಂಥ ಘಟನೆ. ನಾಟ್ 2000 years old, 1000 years old. ಭಗವದ್ಗೀತಾ ಈಸ್ 5000 years old. 5000 ವರ್ಷದ ಹಿಂದೆ. ಇದಕ್ಕೆ ಆಸ್ಟ್ರಾಲಜಿಕಲ್ ಪ್ರೂಫ್ ಇದೆ, ಆಸ್ಟ್ರಾನಮಿಕಲ್ ಪ್ರೂಫ್ ಇದೆ. ಆಸ್ಟ್ರಾನಮಿಕಲ್ ಪ್ರೂಫ್ ಬಿಕಾಸ್ ಇನ್ ಭಗವದ್ಗೀತಾ ಆ್ಯಂಡ್ ಮಹಾಭಾರತ ಇಟ್ ಇಸ್ ರಿಟನ್. ಆ ಒಂದು ಸಮಯದಲ್ಲಿ ನಕ್ಷತ್ರಗಳ ಪೊಸಿಷನ್ ಏನಿತ್ತು ಅಂತ ಅದನ್ನು ವಿಜ್ಞಾನಿಗಳು ಆಸ್ಟ್ರಾನಮಿ ಮುಖಾಂತರ ಅದು ನೋಡಿದರೆ ಇಟ್ ಹ್ಯಾಪೆಂಡ್ ಅಬೌಟ್ 1160 years ಬ್ಯಾಕ್ ಅಪ್ರಾಕ್ಸಿಮೇಟ್ಲಿ. 5160 years ಬ್ಯಾಕ್. ಅಷ್ಟು ಹಳೆಯದೊಂದು ಘಟನೆ ಇದೆ. ಮತ್ತು ಅದಕ್ಕೂ ಹಿಂದೆ ಕೂಡ ಇತಿಹಾಸ ಇದೆ. ಭರತ ಮಹಾರಾಜರು ಯಾವ ಶತಮಾನದಲ್ಲಿದ್ದರು? ಓಕೆ, ರಾಮಚಂದ್ರರ ಸಹೋದರ ಭರತ ಅವರಿದ್ದದ್ದು ತ್ರೇತಾಯುಗದಲ್ಲಿ. ಈಗ ನಡೀತಾ ಇರೋದು ಕಲಿಯುಗ. ಕಲಿಯುಗದ 5000 ವರ್ಷ ಮುಗಿದಿದೆ. ಅದಕ್ಕೂ ಮುಂಚೆ ಇತ್ತು ದ್ವಾಪರ ಯುಗ, ಅದಕ್ಕೂ ಮುಂಚೆ ತ್ರೇತಾಯುಗ. ಕಲಿಯುಗದ ಅವಧಿ 4,32,000 ವರ್ಷ. ಅದರಲ್ಲಿ ಕೇವಲ 5,000 ವರ್ಷ ಕಳೆದೋಗಿದೆ. ದ್ವಾಪರ ಯುಗ ಇದು ಡಬಲ್, 8,64,000. ತ್ರೇತಾಯುಗ ಅದಕ್ಕೆ ಟ್ರಿಪಲ್, 12,96,000 years. That's the duration. So ನಮ್ಮ ಸಂಸ್ಕೃತಿ ಇಟ್ಸ್ lakhs of years old. It is not modern ಸಂಸ್ಕೃತಿ. ಆದರೆ ಬ್ರಿಟಿಷರು ಏನು ಮಾಡಿದರು, ನಮ್ಮ ಸಂಸ್ಕೃತಿನ ಅಥವಾ ನಮ್ಮ ಇತಿಹಾಸವನ್ನು ಸ್ವಲ್ಪ ಮಾಡಿಫೈ ಮಾಡಿದರು, ಬದಲಾಯಿಸಿದರು. They proposed a theory called Aryan invasion theory. Have you heard of this theory? Aryan invasion theory? Nobody has heard? Madam must have heard. In the recent books it may not be there, but in the past it was there. ಹಳೆ ಪುಸ್ತಕಗಳಲ್ಲಿ ಅದು ಇತ್ತು. Even Germans, they had this symbol of Aryan, swastika. Nazis,
ದೇ ಕಾಪಿಡ್ ದ ಸಿಂಬಲ್ ಆಫ್ ಸ್ವಸ್ತಿಕ. ಅವ್ರ ಫ್ಲಾಗ್ ಮೇಲೆ ನೀವು ನೋಡಿದ್ರೆ ಸ್ವಸ್ತಿಕ ಇದೆ. ಸ್ವಸ್ತಿಕ ಇಸ್ ದ ಸಿಂಬಲ್ ಆಫ್ ಆರ್ಯನ್ಸ್. ಆರ್ಯನ್ ಅಂದರೆ ಯಾರು ಸಂಸ್ಕೃತಿಯನ್ನು ಪಾಲನೆ ಮಾಡ್ತಾರೋ, ಸುಸಂಸ್ಕೃತ ಜನರಿದ್ದಾರೋ ಅವರು ಆರ್ಯನ್ಸ್. ಸೊ ಯುರೋಪಿಯನ್ಸ್ ವೆನ್ ದೇ ವಾಂಟೆಡ್ ಟು ಇನ್ವೇಡ್ ಇಂಡಿಯಾ, ಭಾರತದ ಮೇಲೆ ದಾಳಿ ಮಾಡಬೇಕಾದಾಗ ಆ್ಯಕ್ಚುಲಿ ದೇ ಕಾನ್ಕರ್ಡ್ ಎಂಟೈರ್ ವರ್ಲ್ಡ್. ದ ಪೋರ್ಚುಗೀಸ್, ದ ಬ್ರಿಟಿಷ್, ದೇ ಕೇಮ್ ಆಲ್ ಓವರ್ ದ ವರ್ಲ್ಡ್ ಆ್ಯಂಡ್ ದೇ ಕೇಮ್ ಟು ಇಂಡಿಯಾ ಆಲ್ಸೋ. ಅವರು ವ್ಯಾಪಾರ ಮಾಡೋಕ್ಕಂತ ಬಂದರು, ಆದರೆ ಇಲ್ಲಿ ಅವ್ರ ವ್ಯಾಪಾರ ಅವ್ರದ್ದು ಬರೀ ನೆಪ ಮಾತ್ರ ಇತ್ತು. ಅವರ ಮೇನ್ ಇಂಟೆನ್ಷನ್ ಏನಿತ್ತು? ಯು ವಾಂಟ್ ಟು ಕಾನ್ಕರ್ ದ ಕಂಟ್ರಿ. ಯು ವಾಂಟ್ ಟು ಕಾನ್ಕರ್ ದ ಕಂಟ್ರಿ. ದೇರ್ ಆರ್ ಟು ಪೀಪಲ್, ಮ್ಯಾಕಾಲೆ ಆ್ಯಂಡ್ ಮ್ಯಾಕ್ಸ್ ಮುಲ್ಲರ್. ಯು ಮೈಟ್ ಹ್ಯಾವ್ ಹರ್ಡ್ ದಿಸ್ ನೇಮ್ಸ್. Macaulay and Max Muller, they came to India and studied Indian culture, and they wanted to conquer India, but it is not possible. ಅವರು ಭಾರತವನ್ನು ಏನಂತಾರೆ, they wanted to conquer it, ದಾಳಿ ಮಾಡಿ ತಮ್ಮ ರಾಷ್ಟ್ರವನ್ನು, ತಮ್ಮ ಧ್ವಜವನ್ನು ಇಲ್ಲಿ ಸ್ಥಾಪನೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಆದರೆ ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕೆಂದರೆ ನಮ್ಮ ಸಂಸ್ಕೃತಿ ತುಂಬ ಸ್ಟ್ರಾಂಗ್ ಆಗಿತ್ತು, ಈಗಲೂ ಸ್ಟ್ರಾಂಗ್ ಆಗಿದೆ. ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂದರೆ 200 ವರ್ಷ ಟ್ರೈ ಮಾಡಿದರು ಬ್ರಿಟಿಷರು, ಆದರೆ ನಮ್ಮ ಸಂಸ್ಕೃತಿಯನ್ನು ಮುರಿಯೋಕ್ಕಾಗಲಿಲ್ಲ. ಆವಾಗ ಗೊತ್ತಾಯಿತು ಇದರ ಸಂಸ್ಕೃತಿಯ ಮೂಲ ಏನು. ವಿಚ್ ಇಸ್ ದ ಬ್ಯಾಕ್ ಬೋನ್ ಆಫ್ ಅವರ್ ಸಂಸ್ಕೃತಿ ಈಸ್ 2 ಥಿಂಗ್ಸ್. ನಮ್ಮ ಪ್ರಾಚೀನ ಸಂಸ್ಕೃತಿಯ ಬೆನ್ನು ಮೂಳೆ 2 ಇತ್ತು. ನಮ್ಮ ಪ್ರಾಚೀನ ಗುರುಕುಲ ಪದ್ಧತಿ ಮತ್ತು ಅವರ್ ಡಿಪೆಂಡೆನ್ಸ್ ಆನ್ ಕೌಸ್ ಆ್ಯಂಡ್ ಬುಲ್ಸ್. ನಮ್ಮ ಅಗ್ರಿಕಲ್ಚರಲ್ ಸಿಸ್ಟಮ್. 2 ಮೇನ್ ಥಿಂಗ್ಸ್. ಫಸ್ಟ್ ಯಾವುದು? ಗುರುಕುಲ ಪದ್ಧತಿ. 2ನೇದು ಹಸು ಮತ್ತು ಎತ್ತಿನ ಮೇಲೆ ನಿರ್ಭರವಾದಂತಹ ಕೃಷಿ ಪದ್ಧತಿ 2. ಆಗ ಬ್ರಿಟಿಷರು ಏನು ಮಾಡಿದ್ರು, ಇದರ ಮೇಲೆ ಅಟ್ಯಾಕ್ ಮಾಡಿದ್ರು. ದೇ ವರ್ ದ ಫಸ್ಟ್ ಒನ್ಸ್ ಟು ಇಂಟ್ರೊಡ್ಯೂಸ್ ಸ್ಲಾಟರ್ ಹೌಸ್. ಕಸಾಯಿಖಾನೆಯನ್ನು ಭಾರತದಲ್ಲಿ ಕಸಾಯಿಖಾನೆ ಅನ್ನೋದು ಇರಲಿಲ್ಲ. ಇಫ್ ಯು ರೀಡ್, ಐ ಹ್ಯಾವ್ ರೆಡ್ ಬುಕ್ಸ್ ಆನ್ ಹಿಸ್ಟ್ರಿ. ಕಸಾಯಿಖಾನೆ ಅನ್ನುವ ಜಾಗನೇ ಇರಲಿಲ್ಲ. ಸ್ಟಾರ್ಟ್ ಮಾಡಿದ್ದು ಬ್ರಿಟಿಷರು 1850s. ವೆನ್ 1857 ಫಸ್ಟ್ ರಿವೋಲ್ಟ್ ಹ್ಯಾಪೆಂಡ್, ಬಿಫೋರ್ ದ್ಯಾಟ್ ದೇ ಸ್ಟಾರ್ಟೆಡ್ ಇಸ್ ಸ್ಲಾಟರ್ ಹೌಸಸ್ ಆಫ್ ಕೌಸ್. ತುಂಬ ವಿರೋಧ ಆಯಿತು, ಆದರೂ ಸ್ಟಾರ್ಟ್ ಮಾಡಿದ್ರು. ಅದು 2ನೇದು, ತಮ್ಮ ಒಂದು ಶಿಕ್ಷಣ ಪದ್ಧತಿಯನ್ನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಸ್ಕೂಲ್ಸ್ ಮುಖಾಂತರ. ಫಸ್ಟ್ ಗುರುಕುಲ ಪದ್ಧತಿ ಇತ್ತು, ಆಮೇಲೆ ಇವರು ತಮ್ಮ ಸ್ಕೂಲ್ ಸ್ಟಾರ್ಟ್ ಮಾಡಿದರು. ಗ್ರ್ಯಾಜುವಲಿ ಅವರು ಗುರುಕುಲದಿಂದ ಮಕ್ಕಳನ್ನು ಸ್ಕೂಲ್ಗೆ ಶಿಫ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ದಟ್ಸ್ ವಾಟ್ ಹ್ಯಾಪೆಂಡ್. ಕಾನ್ವೆಂಟ್ ಸ್ಕೂಲ್ಸ್, ದಟ್ಸ್ ವಾಟ್ ಸ್ಟಾರ್ಟೆಡ್ ಟ್ರಾನ್ಸ್ಫರ್. ಗುರುಕುಲದಲ್ಲಿ ನಮ್ಮ ಇತಿಹಾಸಗಳನ್ನು ಕಲಿತಾ ಇದ್ದರು, ಆದರೆ ಸ್ಕೂಲಿಗೆ ಹೋದಾಗ ಅಲ್ಲಿ ಇತಿಹಾಸದ ಒಂದು ಮಾತೇ ಇರಲಿಲ್ಲ. ಇನ್ಫ್ಯಾಕ್ಟ್ ಮಹಾಭಾರತ, ರಾಮಾಯಣ ಇವೆಲ್ಲವೂ ಕಾಲ್ಪನಿಕ ಗ್ರಂಥಗಳು ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಇನ್ನೊಂದು ಶಬ್ದದ ಪ್ರಯೋಗ ಮಾಡಿದ್ರು, ಮೈಥಾಲಜಿ. ಹ್ಯಾವ್ ಯು ಹರ್ಡ್ ದ ಟರ್ಮ್ ಮೈಥಾಲಜಿ? ಮೈಥಾಲಜಿ ಮಿಥ್ಯಾ ಅಂದರೆ ಸುಳ್ಳು ಅಂತ ಅರ್ಥ. ಸುಳ್ಳು. ದೋಸ್ ಬುಕ್ಸ್ ವಿಚ್ ಆರ್ false or story like comic books. Again, Western world they have many comic books, Spider-Man, Superman, He-Man, all those books. They thought, okay, in India also there is Hanuman, like that. They started telling this Ramayana characters like Bajrangbali, Hanuman and all to be fiction. But no, they are not fiction, they are real personalities, and people here worship them even now. ಸೊ ನಮ್ಮ ಪುರಾಣಗಳೆಲ್ಲ ಮಿಥ್ಯ, ವಿಜ್ಞಾನ ಹೇಳೋದು ಸತ್ಯ ಅಂತ ಹೇಳಿ ಪುರಾಣದಿಂದ ವಿಜ್ಞಾನದ ಕಡೆ ಅವರು ಏನಂತಾರೆ ಮನಸ್ಸನ್ನು ತಿರುಗಿಸಿದರು. ಆದ ನಂತರ ಏನಾಯಿತು, ಗುರುಕುಲ ಪದ್ಧತಿ ಈಗ ಆಲ್ಮೋಸ್ಟ್ ನಿಂತು ಹೋಗಿದೆ. ಗುರುಕುಲಗಳು ತುಂಬ ಕಡಿಮೆ ಈಗ, ಆದರೆ ಆಧುನಿಕ ಶಿಕ್ಷಣ ಸಂಸ್ಥೆಗಳು ತುಂಬ ಇದೆ. ಅದರಿಂದ ಏನಾಗ್ತಾ ಇದೆ, ನಮ್ಮ ಭಾರತೀಯ ಸಂಸ್ಕೃತಿಯ ಅರಿವು ಕಡಿಮೆ ಆಗ್ತಾ ಇದೆ. ಕರೆಕ್ಟ್. ಸೊ ಮ್ಯಾಕ್ಸ್ ಮುಲ್ಲರ್ ಆ್ಯಂಡ್ ಮ್ಯಾಕಾಲೆ ದೇ ರೋಟ್ ಎ ಆರ್ಟಿಕಲ್. ಅದರ ಏನು ಬರೀತಾರೆ ಅಂದರೆ, ನಾವು ಭಾರತದ ಮೂಲೆಗೂ ಹೋಗಿದ್ದೀವಿ,
ಕಾಶ್ಮೀರದಿಂದ ಕನ್ಯಾಕುಮಾರಿ, ದ್ವಾರಕಾದಿಂದ ಜಗನ್ನಾಥ್ ಪುರಿ ಎಲ್ಲ ಕಡೆ ಹೋಗಿ ನೋಡಿದ್ದೀವಿ. ಈ ರಾಷ್ಟ್ರದಲ್ಲಿ ಒಬ್ಬ ಭಿಕ್ಷುಕ ಇಲ್ಲ, ಬಡತನ ಇಲ್ಲ, ಮತ್ತು ಎಲ್ಲರೂ ಕೆಲಸ ಇದೆ, ಎಲ್ಲರೂ ಸುಖವಾಗಿದ್ದಾರೆ, ಸಮೃದ್ಧವಾಗಿದ್ದಾರೆ, ಇಷ್ಟೊಂದು ಐಶ್ವರ್ಯ ಇದೆ ಈ ಜಗತ್ತಿನ ಈ ನಾಡಿನಲ್ಲಿ ಅಂತ ಬರೀತಾರೆ, ಬರೆದು ರಿಪೋರ್ಟ್ ಕಳಿಸ್ತಾರೆ ಬ್ರಿಟಿಷ್ ಪಾರ್ಲಿಮೆಂಟ್ಗೆ. ಅಷ್ಟೊಂದು ಸಮೃದ್ಧಿ ಇತ್ತು ಇಲ್ಲಿ. ಚಿನ್ನದ ತಾಟಿನಲ್ಲಿ ಊಟ ಮಾಡ್ತಾಯಿದ್ರು ಗೊತ್ತಾ ಮೊದಲಿನ ಕಾಲದಲ್ಲಿ. ಚಿನ್ನದ ತಟ್ಟೆ, ಬೆಳ್ಳಿ ತಟ್ಟೆ, ಏನೋ 30 ವರ್ಷ 23 ವರ್ಷದಿಂದ ನಮ್ಮ ಮನೇಲೆಲ್ಲ ಕಂಚಿನ ಪಾತ್ರೆ ಇರ್ತಿತ್ತು. ಈಗೆಲ್ಲ ಸ್ಟೀಲ್ ಬಂದ್ಬಿಟ್ಟು, ಸ್ಟೀಲಾಗಿ ಪೇಪರ್, ಪ್ಲಾಸ್ಟಿಕ್ ಬಂದ್ಬಿಟ್ಟು. ಜನರು ಕೂತ್ಕೊಂಡು ತಿನ್ನೋದನ್ನು ಮರೆತುಬಿಟ್ಟು ನಿಂತ್ಕೊಂಡು ತಿಂತಾ ಇದ್ದಾರೆ. ನೀವು ನೋಡ್ತೀರಿ ಖಾನಾವಳಿಲ್ಲ, ಈಗ ನಿಂತ್ಕೊಂಡು ಊಟ ಮಾಡ್ಕೊಂಡು ಓಡೋಗ್ಬಿಡ್ತಾರೆ. ಊಟ ಮಾಡೋಕ್ಕೂ ಸಮಯ ಇಲ್ಲ. ರೈಟ್? ನಮ್ಮ ಮಹಾಭಾರತದಲ್ಲಿ ಹೇಳ್ತಾರೆ, ಯಜ್ಞ ಮಾಡಬೇಕಾದ್ರೆ ಚಿನ್ನದ ಪಾತ್ರೆಗಳು ಇರ್ತಿತ್ತು, ಚಿನ್ನದ ಕಳಸ ಇರ್ತಿತ್ತು ಅಂತ. ಅಷ್ಟೊಂದು ಸಮೃದ್ಧಿ ಇತ್ತು. ನಮ್ಮ ದೇಶದ ಒಂದು ದೇವಸ್ಥಾನ ಓಪನ್ ಮಾಡಿದ್ರೆ ಎಷ್ಟೊಂದು ಚಿನ್ನ ಸಿಕ್ಕಿದೆ. ಪ್ರತಿಯೊಂದು ದೇವಸ್ಥಾನದಲ್ಲೂ ಅಷ್ಟೊಂದು ಚಿನ್ನ ಇತ್ತು, ಸಮೃದ್ಧಿ ಇತ್ತು. ದೇವಸ್ಥಾನದಲ್ಲಿ ಅಷ್ಟೇ ಅಲ್ಲ, ಮನೆ ಮನೇಲಿ ಇತ್ತು. ನೆಲ ತೋಡಿ ಒಳಗಡೆ ಏನಾದ್ರು ಬಾಂಡೆ ಇಡ್ತಾ ಇದ್ರು, ಒಳಗಡೆ ಚಿನ್ನ ತುಂಬಿ. ಅಷ್ಟೊಂದು ಸಮೃದ್ಧಿ ಇತ್ತು. ಹಿಂದಿನ ಕಾಲದಲ್ಲಿ ಎಲ್ಲ ಹೆಣ್ಮಕ್ಳು ಇದು ಬಂಗಾರದ, ಚಿನ್ನದ ಕಿವಿ ಓಲೆ, ಸರ, ಎಷ್ಟೊಂದು. ಈಗ ಏನೂ ಇಲ್ಲ, ಚಿನ್ನನೇ ಇಲ್ಲ, ಸಿಗೋದಿಲ್ಲ. ಎಲ್ಲೋಯ್ತು ಗೊತ್ತಿಲ್ಲ ಅಲ್ಲ. ಇಟ್ ಇಸ್ ಗಾನ್. ಸೊ ಕಲಿಯುಗದ ಪ್ರಭಾವ ಇದು. ಬಿಕಾಸ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ಔಟ್. ಈಗೆಲ್ಲ ಪ್ಲಾಸ್ಟಿಕ್ ಬರುತ್ತೆ, ಪ್ಲಾಸ್ಟಿಕ್ ಆರ್ನಮೆಂಟ್ಸ್, ಪ್ಲಾಸ್ಟಿಕ್ ದಿಸ್ ಥಿಂಗ್ಸ್. ಸೊ ಈ ಸಮೃದ್ಧಿ ನಾಶ ಯಾಕೆ ನಾಶ ಆಯಿತು? ಎಲ್ಲ ಕತ್ಕೊಂಡು ಹೋದ್ರಲ್ಲ. ಅದಕ್ಕೆ ಭಾರತದ ಮೇಲೆ ದಾಳಿ ಮಾಡಿ, 100 ವರ್ಷ ದಾಳಿ ಮಾಡಿ ಅದೆಲ್ಲ ಕತ್ಕೊಂಡು ಹೋದರು. ಅದೆಲ್ಲ ಈಗ ಮ್ಯೂಸಿಯಮ್ಸಲ್ಲಿದೆ, ಬ್ರಿಟಿಷ್ ಮ್ಯೂಸಿಯಮ್ಸ್ ಆ್ಯಂಡ್ ದ ಬ್ರಿಟಿಷ್ ಕಿಂಗ್ಸ್ ಆ್ಯಂಡ್ ದ ಫಾರಿನರ್ಸ್ ದೇ ಆರ್ ಎಂಜಾಯಿಂಗ್ ಇಟ್. ಸೊ ಅದು ಆಗಿದ್ದಿಲ್ಲ ಅಂದರೆ ಇಂಡಿಯಾ ವುಡ್ ಬಿ ದ ನಂಬರ್ 1 ರಿಚೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್. ದಟ್ಸ್ ಅ ಫ್ಯಾಕ್ಟ್. In fact, East India Company, they stole amount worth trillions of dollars 100 years back. Trillions of dollars. 1 trillion ಅಂದರೆ ಎಷ್ಟು ಸೊನ್ನೆ? 12 ಸೊನ್ನೆ ಆಗಬೇಕು ಒಂದ್ರ ಮುಂದೆ, 1 trillion ಆಗುತ್ತೆ. ಅಷ್ಟು ಸಂಪತ್ತನ್ನು ದಾಳಿ ಮಾಡ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಈಗ ಬಡತನ ಇದೆ, ಕಷ್ಟ ಇದೆ. ಇಲ್ಲಾಂದರೆ ನಮ್ಮ ಭಾರತೀಯ ಸಂಸ್ಕೃತಿ ಮೇರಾ ಭಾರತ್, ಒಂದು ಹಿಂದಿ ಸಾಂಗ್ ಬರ್ತಾಯಿತ್ತು. ಅದು ಹಿಂದಿನ ಕಾಲದಲ್ಲಿ ಎಲ್ಲ ಚೆನ್ನಾಗಿತ್ತು, ಮೂವೀಸ್ ಕೂಡ ಚೆನ್ನಾಗಿತ್ತು. ಈಗ ಬರುವಂಥ ಬಾಲಿವುಡ್ ಮೂವೀಸು, ಹಾಲಿವುಡ್ ಮೂವೀಸು, ಅಫ್ಕೋರ್ಸ್ ಅದನ್ನೆಲ್ಲ ಬೈಕಾಟ್ ಮಾಡ್ತಾ ಇದ್ದಾರೆ. ದಟ್ಸ್ ಗುಡ್. ಹಿಂದಿನ ಕಾಲದಲ್ಲಿ ಹಾಡು ಕೂಡ ಚೆನ್ನಾಗಿತ್ತು. ಭಾರತದ ಒಂದು ವರ್ಣನೆ ಮಾಡ್ತಾರೆ, ಜಯ ಡಾಲ್ ಡಾಲ್ ಪೇ ಸೋನೆ ಕಿ ಚಿಡಿಯಾ रहती थी, राइट? व्हाट्स दैट सॉन्ग? आई डोंट नो. करते थे बसेरा, जब गली गली में साधु संत करते थे नाम के फेरे, राइट? माला के फेरे. एंड पीपल आर सो रिच, सो प्रॉस्परस, सो स्पिरिचुअल. ಆಗಿನ ಕಾಲದಲ್ಲಿ ಭಾರತವನ್ನು ಸೋನೆ ಕಿ ಚಿಡಿಯಾ ಅಂತ ಕರಿತಾ ಇದ್ರು. ಬಿಕಾಸ್ ಸೋ ಮಚ್ ಆಫ್ ವೆಲ್ತ್ ವಾಸ್ ಹಿಯರ್. ಸೊ ದಟ್ ವಾಸ್ ಅವರ್ ಸಂಸ್ಕೃತಿ. ಸೊ ನಮ್ಮ ಭಾರತೀಯ ಸಂಸ್ಕೃತಿ ಬಗ್ಗೆ ನಾವು ಹೆಮ್ಮೆ ಪಡಬೇಕು. ನಾವು ವಿ ಆರ್ ಅಂಡರ್ ಡೆವಲಪ್ಡ್ ಆರ್ ಡೆವಲಪಿಂಗ್ ನೇಷನ್ ಅಂತ ಅಲ್ಲ. ವಿ ಆರ್ ಆ್ಯಕ್ಚುಲಿ ಅಡ್ವಾನ್ಸ್ಡ್ ಕಂಟ್ರಿ. ಇನ್ಫ್ಯಾಕ್ಟ್ ಐ ಹ್ಯಾಡ್ ಎ ಪ್ರೆಸೆಂಟೇಷನ್, ಬಟ್ ಐ ಕ್ಯಾನಾಟ್ ಶೋ ಯು ಹಿಯರ್, ಬಟ್ ಐ ಹ್ಯಾವ್ ಪ್ರೂಫ್ಸ್ ಆಫ್ ಹೌ ಅವರ್ ಏನ್ಷಿಯಂಟ್ ಕಲ್ಚರ್ ವಾಸ್ ಮೋರ್ ಅಡ್ವಾನ್ಸ್ಡ್. ಕುರುಕ್ಷೇತ್ರ ಯುದ್ಧದಲ್ಲಿ ನ್ಯೂಕ್ಲಿಯರ್ ಬಾಂಬ್ಸ್ ಯೂಸ್ ಮಾಡ್ತಾಯಿದ್ರು. ಬ್ರಹ್ಮಾಸ್ತ್ರ ಅನ್ನೋ ಅಸ್ತ್ರ ಇತ್ತು. ಬ್ರಹ್ಮಾಸ್ತ್ರ ಕೇಳಿದ್ದೀರಾ? ಆ ಬ್ರಹ್ಮಾಸ್ತ್ರ ಇಸ್ ನಥಿಂಗ್ ಬಟ್ ನ್ಯೂಕ್ಲಿಯರ್ ವೆಪನ್. ಬಟ್ ಬ್ರಹ್ಮಾಸ್ತ್ರ ಇಸ್ ಸೋ ಪವರ್ಫುಲ್ ದಟ್ ಇಟ್ ಕ್ಯಾನ್ ಓನ್ಲಿ ಡ್ಯಾಮೇಜ್ ದ ಟಾರ್ಗೆಟ್. ಯಾರ ಮೇಲೆ ಆ ಅಸ್ತ್ರದ ಪ್ರಯೋಗ ಮಾಡಿದರೂ ಅವರನ್ನು ಮಾತ್ರ ಕೊಲ್ಲುತ್ತೆ, ಬೇರೆ ಯಾರನ್ನು ಏನು ಮಾಡಲ್ಲ. ಆದರೆ ಈಗ ಒಂದು ಬ್ರಹ್ಮಾಸ್ತ್ರ ಹಾಕಿದರೆ ಇಡೀ ರಾಷ್ಟ್ರ ಸುಟ್ಟೋಯ್ತು. ಹಿರೋಶಿಮಾ ನಾಗಸಾಕಿ. ಅಶ್ವತ್ಥಾಮ ದ್ರೋಣಾಚಾರ್ಯರ ಮಗ, ಒಂದು ಬ್ರಹ್ಮಾಸ್ತ್ರ ಬಿಟ್ಟಿದ್ದ. ಅಭಿಮನ್ಯುವಿನ ಹೆಂಡತಿಯಾದಂತಹ ಉತ್ತರ ಗರ್ಭದಲ್ಲಿದ್ದ ಪರೀಕ್ಷಿತ ಮಹಾರಾಜನನ್ನು ಕೊಲ್ಲೋದಕ್ಕೆ.
ಆ ಬ್ರಹ್ಮಾಸ್ತ್ರ ಅವನನ್ನು ಮಾತ್ರ ಕೊಲ್ಲಕ್ಕೆ ಬಿಟ್ಟಿದ್ದ, ತಾಯಿಗೇನೂ ಆಗೋದಿಲ್ಲ, ಮಗು ಮಾತ್ರ ಸಾಯುತ್ತೆ. ಅಂಥ ಬ್ರಹ್ಮಾಸ್ತ್ರ ಇತ್ತು. ಅದು ಮಂತ್ರಗಳ ಪ್ರಯೋಗದಿಂದ ಅದು ಬಿಡ್ತಾ ಇದ್ರು. ಇದು ಸೊ ಪವರ್ಫುಲ್. ಹಿಂದಿನ ಕಾಲದಲ್ಲಿ ಹಾರಾಡುವಂಥ ವಿಮಾನ ಇತ್ತು, ಪುಷ್ಪಕ ವಿಮಾನಗಳು. ಅದಕ್ಕೆ ಪೆಟ್ರೋಲು, ರಾಕೆಟ್ ಫ್ಯೂಲ್ ಬೇಕಿರಲಿಲ್ಲ. ಮಂತ್ರ ಹೇಳಿದ್ರೆ ಸಾಕು, ಅದು ಹಾರ್ತಾ ಇತ್ತು. ನೀವು ಕೆಲವೊಂದು ದೊಡ್ಡ ದೊಡ್ಡ ದೇವಸ್ಥಾನಗಳನ್ನ ನೋಡಿರ್ಬೋದು. ಯಾರಾದ್ರೂ ಹೋಗಿದ್ದೀರಾ? ಶ್ರೀರಂಗಂ, ತಂಜೋರ್, ಕೊನಾರ್ಕ್, ಜಗನ್ನಾಥ್ಪುರಿ ಹೋಗಿಲ್ಲ? ಮೋಸ್ಟ್ಲಿ ಕರ್ನಾಟಕ ಬಿಟ್ಟು ಹೋಗಿಲ್ಲ ಅನ್ಸುತ್ತೆ. ನಾ ಎಲ್ಲ ಸುತ್ತಾಡಿ ನೋಡಿದ್ದೀನಿ. ದೊಡ್ಡ ದೊಡ್ಡ ದೇವಸ್ಥಾನಗಳು, ಒಂದೊಂದು ಬಂಡೆ, ಒಂದೊಂದು ಕಲ್ಲು ಇಷ್ಟು ದೊಡ್ಡ ದೊಡ್ಡದಿದೆ, ಹ್ಯೂಜ್. ಆಗಿನ ಕಾಲದಲ್ಲಿ ಕ್ರೇನ್ ಇರಲಿಲ್ಲ ಎತ್ತೋದಕ್ಕೆ. ಈಗ ಕ್ರೇನಿಂದ ಎತ್ತಿ ಕಲ್ಲನ್ನು ಇಡ್ತಾರೆ. ಆಗಿನ ಕಾಲದಲ್ಲಿ ಅದು ಹೇಗೆ ಎತ್ತಿದ್ರು ಅಷ್ಟು ಮೇಲೆ ಇಟ್ಟರು. ಸೊ ಹೇಳ್ತಾರೆ ಶಿಲ್ಪಶಾಸ್ತ್ರದವರು, ಅವ್ರ ಹತ್ರ ಮಂತ್ರಗಳಿತ್ತಂತೆ. ಮಂತ್ರದಿಂದ ಆ ಕಲ್ಲನ್ನೆಲ್ಲ ತೇಲಿಸ್ತಾ ಇದ್ರು. ಓಕೆ, ಬೇಲೂರು ಹೋಗಿದ್ದೀರಾ? ಬೇಲೂರು ಹಳೆಬೀಡು ಹೋಗಿದೆ. ಅಲ್ಲಿ ಶಿಲ್ಪಕಲೆ ನೋಡಿದ್ದೀರಾ? ಎಷ್ಟು ಫೈನ್ ಆಗಿದೆ. ಅದು ಹೇಗೆ ಮಾಡಿದ್ರು ಗೊತ್ತಾ? ಅದು ಈಗ ಮಾಡಬೇಕಂದ್ರೆ ಸಾಧ್ಯ ಆಗೋದಿಲ್ಲ. ಆಗಿನ ಕಾಲದ ಶಿಲ್ಪಕಾರರು ಅವ್ರ ಹತ್ರ ಕೆಲವೊಂದು ಕೆಮಿಕಲ್ಸ್ ಇತ್ತು. ಅದು ಹಚ್ಚಿದ ತಕ್ಷಣ ಅದು ಕಲ್ಲು ಮೃದು ಆಗ್ತೈತೆ. ಮೃದು ಆದಮೇಲೆ ಅದನ್ನು ಕೆತ್ತಿ ನಂತರ ಅದು ಸ್ಥಾಪನೆ ಮಾಡ್ತಾರೆ. ಜೀವಂತ ಕಲ್ಲುಗಳಿದು ಇಲ್ಲೂ ಇದೆ, ಆದರೆ ಅದು ಕಂಡುಹಿಡಿಯೋದಕ್ಕೆ ಒಂದು ವಿಜ್ಞಾನ ಇದೆ. ಆ ಜೀವಂತ ಕಲ್ಲನ್ನು ಉಪಯೋಗಿಸಿ ವಿಗ್ರಹ ಮಾಡ್ತಾರೆ. ದೇವಸ್ಥಾನದಲ್ಲಿ ವಿಗ್ರಹ ಸ್ಥಾಪನೆ ಮಾಡ್ತಾರಲ್ಲ, ದೇವರ ಸ್ಥಾಪನೆ, ಜೀವಂತ ಕಲ್ಲನ್ನು ಹುಡುಕಿ ಮಾಡ್ತಾರೆ. ಅದು ಶಿಲ್ಪಶಾಸ್ತ್ರ. ಸೊ ನಮ್ಮ ವಾಸ್ತುಶಾಸ್ತ್ರ ಕೂಡ, ಈಗ ಮನೆ ಕಟ್ಟಬೇಕಂದ್ರೆ ಏನಾದರೂ ಬಿಲ್ಡಿಂಗ್ ಕಟ್ಟಬೇಕಂದ್ರೆ ವಾಸ್ತು ನೋಡ್ತೀವಿ. ವಾಸ್ತು ಮುಖ್ಯನೋ ಇಲ್ವೋ? ಎಷ್ಟು ಜನ ಹೇಳ್ತಾರೆ ವಾಸ್ತು ಇಸ್ ಇಂಪಾರ್ಟೆಂಟ್? ಪ್ಲೀಸ್ ರೇಸ್ ಯುವರ್ ಹ್ಯಾಂಡ್ಸ್. ಹೌ ಮೆನಿ ಫೀಲ್ ವಾಸ್ತು ಇಸ್ ಇಂಪಾರ್ಟೆಂಟ್? ಪ್ಲೀಸ್ ರೇಸ್ ಯುವರ್ ಹ್ಯಾಂಡ್. ವಾಸ್ತು ಇಸ್ ಇಂಪಾರ್ಟೆಂಟ್. How many feel vastu is not important? Okay. How many are confused? How many are confused? Some are confused. Okay, ವಾಸ್ತು ಇಲ್ಲದೆ ನೀವು ಮನೆ ಕಟ್ಟಿ ನೋಡಿ, ಆಮೇಲೆ ಗೊತ್ತಾಗುತ್ತೆ ಏನಾಗುತ್ತೆ. ಅದ್ರ ಬಗ್ಗೆ ಹೇಳೋದು ಬೇಕಿಲ್ಲ. ನೀವು ವಾಸ್ತು ಪರಿಗಣಿಸದೆ ಮನೆ ಕಟ್ಟಿ ನೋಡಿ ಮನೇಲಿ ಏನಾಗುತ್ತೆ ಅಂತ. ಆಮೇಲೆ ನೀವು ಹೋಗ್ತೀರ ವಾಸ್ತು ಕನ್ಸರ್ನ್, ಸರ್ ಮನೇಲಿ ತುಂಬ ತೊಂದರೆ ಇದೆ ಸ್ವಲ್ಪ, ರೈಟ್? ಬಿಕಾಸ್ ಎಕ್ಸ್ಪೀರಿಯನ್ಸ್ ಇಸ್ ದ ಬೆಸ್ಟ್ ಟೀಚರ್. ಎಕ್ಸ್ಪೀರಿಯನ್ಸ್ ಇಸ್ ದ ಬೆಸ್ಟ್. ಎಕ್ಸ್ಪೀರಿಯನ್ಸ್ ಇಸ್ ದ ಬೆಸ್ಟ್ ಆ್ಯಂಡ್ ಎ ಫೂಲ್ ಲರ್ನ್ಸ್ ನೋ ಅದರ್ ವೇ. ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರೈಟ್, ಎವ್ರಿಬಡಿ ಲರ್ನ್. ಎಕ್ಸ್ಪೀರಿಯನ್ಸ್ ಇಸ್ ದ ಬೆಸ್ಟ್ ಟೀಚರ್. ಅನುಭವ ಆದಮೇಲೆ ಯಾರು ಹೇಳೋದು ಬೇಕಿಲ್ಲ, ರೈಟ್? ಖಾರ ತಿಂದ ಮೇಲೆ ಹೊಟ್ಟೆ ಉರಿಯುತ್ತೆ ಅಂತ ಹೇಳೋದು ಬೇಕಿಲ್ಲ. ಅದು ತಿಂದ ಮೇಲೆ ಗೊತ್ತಾಗುತ್ತೆ, ಓಕೆ ಹೊಟ್ಟೆ ಉರಿಯುತ್ತೆ, ನೆಕ್ಸ್ಟ್ ಟೈಮ್ ಕೇರ್ಫುಲ್ ಆಗಿರಬೇಕು ಅಂತ. ಬಟ್ ಬುದ್ಧಿವಂತ ವ್ಯಕ್ತಿಗೆ ಖಾರ ಇದೆ ತಿನ್ನಬೇಡ ನೀನು ಹೇಳಿದ ತಕ್ಷಣ ಅವ್ನು ಬಿಟ್ಬಿಡ್ತಾನೆ. ದ್ಯಾಟ್ ಇಸ್ ಬೆಟರ್ ಇಂಟೆಲಿಜೆನ್ಸ್. ಎಕ್ಸ್ಪೀರಿಯನ್ಸ್ ಇಸ್ ದ ಬೆಸ್ಟ್ ಟೀಚರ್ ಆ್ಯಂಡ್ ಎ ಫೂಲ್ ಲರ್ನ್ಸ್ ನೋ ಅದರ್ ವೇ. ಒಬ್ಬ ಮೂರ್ಖ ಎಕ್ಸ್ಪೀರಿಯನ್ಸ್ ಆದ ನಂತರನೇ ಕಲಿಯೋದು. ಒಬ್ಬ ಬುದ್ಧಿವಂತ ಹೇಳಿದ ಮೇಲೆ ಕಲಿತಾನೆ. ಗುರುಗಳು ಏನು ಹೇಳ್ತಾರೋ ಅದ್ರ ಮೇಲೆ ಅವನು ನಂಬಿಕೆ ಇಟ್ಟು ಕಲಿತು ಬಿಡ್ತಾನೆ. ಎಕ್ಸ್ಪೀರಿಯನ್ಸ್ ಮಾಡೋದು ಬೇಕಿಲ್ಲ. ಬೆಂಕಿ ಸುಡುತ್ತೆ, ಕೈ ಹಾಕಬೇಡ ಅಂತ ಅಪ್ಪ ಹೇಳ್ತಾನೆ. ಅದ್ರ ಮಗು ಏನು ಮಾಡ್ತೀನಿ, ಇಲ್ಲ ನಾನು ಆಟ ಆಡ್ತೀನಿ, ಹಿಡಿಯೋಕೆ ಹೋಗ್ತೀನಿ, ಕೈ ಸುಡುತ್ತೆ, ಮತ್ತೆ ಕೈ ಇಡೋಲ್ಲ ಅಂತ. ಎಕ್ಸ್ಪೀರಿಯನ್ಸ್ ಇಸ್ ದ ಬೆಸ್ಟ್ ಟೀಚರ್, ರೈಟ್? ಬಟ್ ಫೂಲ್ ಲರ್ನ್ಸ್ ನೋ ಅದರ್. ಸೊ ವಾಟ್ ಇಸ್ ಕೇಳಿ ವಾಸ್ತು ದೋಸೆ ಎಕ್ಸ್ಪೀರಿಯನ್ಸ್ ಏನೋ, ಓಕೆ ಇಟ್ ಇಸ್ ಎಲ್ಲ ಬಿಲ್ಡಿಂಗೆಲ್ಲ ಕೆಡವಿ ಡೋರ್ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಮಾಡಿ ಎಲ್ಲ ಸರಿ ಮಾಡ್ತಾರೆ. ಯಾಕೆಂದರೆ ತೊಂದರೆ ಆಗುತ್ತೆ. ಬಿಕಾಸ್ ಒಂದು ನೇಚರ್ ಏನಿದೆ, ಈ ನೇಚರ್ ಈಸ್ ಡಿಸೈನ್ಡ್ ಇನ್ ಎ ಪರ್ಟಿಕ್ಯುಲರ್ ವೇ. ದೇವರು ಈ ನಿಸರ್ಗವನ್ನು ಒಂದು ರೀತಿ ಸೃಷ್ಟಿ ಮಾಡಿದ್ದಾರೆ, ಒಂದು ನಿಯಮದಲ್ಲಿ ಸೃಷ್ಟಿ ಮಾಡಿದ್ದಾರೆ. ಆ ನಿಯಮದ ಅನುಸಾರ ನಾವು ವಾಸ ಮಾಡಬೇಕು, ನಮ್ಮ ಜೀವನ ನಡೆಸಬೇಕು. ಆ ನಿಯಮವನ್ನು ಉಲ್ಲಂಘಿಸಿದರೆ ತೊಂದರೆ ನಮಗೆ. ಸೂರ್ಯ ಒಂದು ದಿಕ್ಕಿನಲ್ಲಿ ಹುಟ್ಟಿ ಬರ್ತಾನೆ,
ಸೂರ್ಯಾಸ್ತ ಆಗ್ತಾನೆ, ಯಾವ ದಿಕ್ಕಿನಲ್ಲಿ ನಾವು ಬೆಳಗ್ಗೆ ಎದ್ದು ನೋಡಬೇಕು, ಯಾವ ದಿಕ್ಕಿನಲ್ಲಿ ತಲೆ ಮಾಡಿ ಮಲಗಬೇಕು, ಯಾವ ದಿಕ್ಕಿನಲ್ಲಿ ಅಗ್ನಿ ಇರಬೇಕು, ಯಾವ ದಿಕ್ಕಿನಲ್ಲಿ ನೀರು ಇರಬೇಕು, ಅದೆಲ್ಲ ಒಂದು ವಿಜ್ಞಾನ. ವಾಸ್ತು ಎಲ್ಲ ಕಲ್ಪನೆ ಅಲ್ಲ, ವಿಜ್ಞಾನ ಇಟ್ಸ್ ಇಂಪಾರ್ಟೆಂಟ್. ಸೊ ನಾನು ಹೇಳಿದ ಅಸ್ತ್ರಶಾಸ್ತ್ರ, ವಾಸ್ತುಶಾಸ್ತ್ರ, ವಿಮಾನಶಾಸ್ತ್ರ ಮತ್ತು ಈವನ್ ಗಣಿತ. ರೈಟ್? ಸೊ ದಟ್ ಗಣಿತ ಆಲ್ಸೋ ಇಸ್ ಅಡ್ವಾನ್ಸ್ಡ್. ಹೂ ಇನ್ವೆಂಟೆಡ್ ಝೀರೋ? ಶೂನ್ಯ. ಶೂನ್ಯ has no value, but it gives value to other numbers, doesn't it? Zero in itself has no value, but if it put in front of 1, it becomes 10, 100, isn't it? So that is invented by Indians. You know Pythagoras theorem? Right? What is Pythagoras theorem? A square plus b square is equal to a plus So that theorem was invented by Pythagoras, but ನಮ್ಮ ಶಾಸ್ತ್ರದಲ್ಲಿ ಆಲ್ರೆಡಿ ಇದೆ. ಆರ್ಯಭಟ್ಟ, ಭಾಸ್ಕರಾಚಾರ್ಯ ಇವರೆಲ್ಲ ಆಲ್ರೆಡಿ ಅದನ್ನು ಹೇಳಿ ಹೋಗಿದ್ದಾರೆ. ಓಕೆ, ಮೆಡಿಕಲ್ ಸೈನ್ಸ್. ವಿ ಹ್ಯಾವ್ ಸಮ್ ಮೆಡಿಕಲ್ ಸ್ಟೂಡೆಂಟ್ ದೇರ್, ಈಸ್ ಎ ಡೆಂಟಿಸ್ಟ್. ನಮ್ಮ ಶಾಸ್ತ್ರದಲ್ಲಿ ಸುಶ್ರುತ, ಚರಕ ಸಂಹಿತ ಇದರಲ್ಲೆಲ್ಲ ನಮ್ಮ ಅಡ್ವಾನ್ಸ್ಡ್ ಆಯುರ್ವೇದಿಕ್ ನಾಲೆಜ್ ಕೊಟ್ಟಿದ್ದಾರೆ. ಈವನ್ ಸರ್ಜರಿ ಹೇಗೆ ಮಾಡೋದು ಅಂತ ಕೂಡ ಹೇಳಿಬಿಟ್ಟಿದ್ದಾರೆ. ಆಗಿನ ಕಾಲದಲ್ಲಿ ಮೈಕ್ರೋಸ್ಕೋಪು ಮತ್ತು ಈ ಆಪರೇಷನ್ ಥಿಯೇಟರ್ಸ್ ಇರಲಿಲ್ಲ, ಆದರೂ ಕೂಡ ಜೀವನವನ್ನು ಅವರು ಉಳಿಸ್ತಾ ಇದ್ದರು. ಅಡ್ವಾನ್ಸ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ ಕೂಡ ಮಾಡಿದ್ದಾರೆ ಆಗಿನ ಕಾಲದಲ್ಲಿ. ಇಲ್ಲಿಂದ ಚರ್ಮ ತೆಗೆದು ಇಲ್ಲಿ ಹಾಕಿ ಪ್ಲಾಸ್ಟಿಕ್ ಸರ್ಜರಿ ಕೂಡ ಮಾಡಿದ್ದಾರೆ. ಅಂಥ ಉದಾಹರಣೆಗಳಿದೆ ಶಾಸ್ತ್ರದಲ್ಲಿ. ಕುರುಕ್ಷೇತ್ರ ಯುದ್ಧದಲ್ಲಿ ನೋಡ್ತೀರಾ, ದಿನಪೂರ್ತಿ ಯುದ್ಧ ಮಾಡ್ತಾರೆ. ಅಲ್ಲಿ ಡಿಸ್ಕ್ರಿಪ್ಷನ್ ಬರುತ್ತೆ, ಅರ್ಜುನನ್ ಎದೆ ಮೇಲೆ ಡೈಲಿ ಸಾಕಷ್ಟು ಬಾಣಗಳು ಇರ್ತಾಯಿತ್ತು. ಬಾಣ ಹೊಡಿತಾ ಇದ್ರು, ಚುಚ್ತಾ ಇತ್ತು. ರಾತ್ರಿ ರೆಸ್ಟ್ ಮಾಡೋಕ್ಕೆ ಹೋದಾಗ ಎಲ್ಲ ವೈದ್ಯರು ಬಂದು ಬಾಣವನ್ನು ತೆಗೆದು ಮಲ ಮಚ್ಚಿ ನೆಕ್ಸ್ಟ್ ಡೇ ರೆಡಿ ಫಾರ್ ಅಗೇನ್ ಫೈಟಿಂಗ್. ಈಗಿನ ಕಾಲದಲ್ಲಿ ಒಂದು ಗುಂಡು ಹಾಕಿದ್ರೆ ಮುಗೀತು, ಒಂದು ತಿಂಗಳು ಏನು ಮಾಡೋಕ್ಕಾಗಲ್ಲ. ಬಟ್ 18 days ನಾನ್ ಸ್ಟಾಪ್ ಫೈಟಿಂಗ್. 18 ದಿನ. ಒಬ್ಬರು ಕಾದಂಬರಿ ಬರೆದಿದ್ದಾರೆ, ಆ 18 ದಿನಗಳಂತ ಒಂದು ಪುಸ್ತಕ ಇದೆ, ಮಹಾಭಾರತ ಕುರುಕ್ಷೇತ್ರ ಯುದ್ಧದ್ದು. ಡೈಲಿ ಫೈಟಿಂಗು, ಡೈಲಿ ಬಾಣ ಚುಚ್ತಾ ಇದೆ. ಅದು ನೆಕ್ಸ್ಟ್ ಡೇ ಮತ್ತೆ ರೆಡಿ ಆಗ್ತಾರೆ. ಅಷ್ಟೇ ಫೋರ್ಸಿಂದ ಯುದ್ಧ ಮಾಡ್ತಾರೆ. ಎಂಥ ಅಡ್ವಾನ್ಸ್ ವೇದಿಕ್ ನಮ್ಮ ಆಯುರ್ವೇದ ಇರ್ಬೋದು. ಒಂದು ಮಲ ಮಚ್ಚಿದ್ರೆ ಸಾಕು, ರೆಡಿ, ಎಲ್ಲ ಗಾಯ ವಾಸಿ ಆಗುತ್ತೆ. ಅಷ್ಟೇ ಅಲ್ಲ, ಮಂತ್ರವನ್ನು ಕೂಡ ಹೇಳ್ತಾ ಇದ್ರು. ಹಾವು ಕಚ್ಚಿದ್ರೆ ಮಂತ್ರ ಹೇಳ್ತಾರೆ, ಮಂತ್ರ ಹೇಳಿ ಹಾವಿನ ವಿಷಯವನ್ನು ನ್ಯೂಟ್ರಲೈಸ್ ಮಾಡ್ತಾರೆ. ಆ ಜನಕ್ಕೆ ಕೆಲವೊಬ್ಬರು ಮಾತ್ರ ಉಳಿದಿದ್ದಾರೆ. ಆ ವಿದ್ಯೆ ನಾಶವಾಗ್ತಾ ಇದೆ, ಕೆಲವೊಬ್ಬರು ಮಾತ್ರ ಗೊತ್ತು. ಸೊ ಇದೆಲ್ಲ ಸತ್ಯ, ಇದೆಲ್ಲ ಸುಳ್ಳಲ್ಲ. ಸೊ ನಮ್ಮ ವೈದಿಕ ಸಂಸ್ಕೃತಿಯಲ್ಲಿ ಅಡ್ವಾನ್ಸ್ಡ್ ನಾಲೆಜ್ ಇತ್ತು. ಈವನ್ ಮೆಟಲರ್ಜಿ, ಅಲಾಯ್ಸ್, ಹೌ ಯು ಮಿಕ್ಸ್ ಅಲಾಯ್ಸ್, different metals and they made this Ashoka Stamba. ಈ ಕಡೆ ಇರುವ ಅಶೋಕ is a metal pillar. It has never rusted till now. ಇಲ್ಲಿವರೆಗೂ ಅದಕ್ಕೆ ರಸ್ಟ್ ಆಗಿಲ್ಲ. ಅದೆಂಥ ಅಡ್ವಾನ್ಸ್ ಟೆಕ್ನಾಲಜಿ ಇರ್ಬೋದು. ಸೊ ಈ ರೀತಿ ನಮ್ಮ ಭಾರತದ ಸಂಸ್ಕೃತಿಯ ಮಹಿಮೆ ಅಪಾರವಾಗಿದೆ. ಸೊ ವೈಜ್ಞಾನಿಕ ಮತ್ತು ವೈದ್ಯಕೀಯ ಮತ್ತು ಇವನ್ ಆಸ್ಟ್ರಾಲಜಿಕಲ್ ಎಲ್ಲ ಕೊಟ್ಟಿದ್ದಾರೆ. ಈವನ್ ಡಿಸ್ಟೆನ್ಸ್ ಬಿಟ್ವೀನ್ ಸನ್ ಆ್ಯಂಡ್ ಮೂನ್, ಸನ್ ಆ್ಯಂಡ್ ಸ್ಟಾರ್ಸ್, ಅದೆಲ್ಲ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಸೊ ದ್ಯಾಟ್ ಮಚ್ ಅಡ್ವಾನ್ಸ್ಡ್ ಇಸ್ ಅವರ್ ಕಲ್ಚರ್. ಬಟ್ ದಟ್ ಇಸ್ ನಾಟ್ ದ ಪಾಯಿಂಟ್ ಐ ವಾಂಟೆಡ್ ಟು ಡಿಸ್ಕಸ್ ಟುಡೇ. ದ ಪಾಯಿಂಟ್ ಈಸ್ Indians have been expert in everything, but the most important gift of India to the world is one. Okay, I'll ask you some questions. As soon as you think of some country, you can remember its speciality. ಯಾವುದಾದ್ರೂ ಒಂದು ರಾಷ್ಟ್ರದ ಬಗ್ಗೆ ಚಿಂತನೆ ಮಾಡಿದರೆ ಒಂದು ವೈಶಿಷ್ಟ್ಯತೆ ಬರುತ್ತೆ ಮನಸ್ಸಲ್ಲಿ. ಉದಾಹರಣೆಗೆ, ಸಪೋಸ್ ವೆನ್ ಯು ಥಿಂಕ್ ಆಫ್ ಅಮೇರಿಕಾ, ಫಸ್ಟ್ ನಿಮ್ಮ ತಲೆಯಲ್ಲಿ ಏನು ಬರುತ್ತೆ? ಅಭಿವೃದ್ಧಿ ಅಂತ ಹೇಳ್ತಾರೆ, ಅಡ್ವಾನ್ಸ್. ಓಕೆ, ನೀವು ಜಪಾನ್ ಬಗ್ಗೆ ಯೋಚನೆ ಮಾಡಿದ್ರೆ ಬರುತ್ತೆ?
ಟೆಕ್ನಾಲಜಿ ಫಾಸ್ಟ್. ಚೈನಾ ಯಾ ಹಾಂ ಜನಸಂಖ್ಯೆ ಓಕೆ. ಮತ್ತು ಚೈನಾ ಬಜಾರ್, ಕೊರೋನಾ ಇವೆಲ್ಲ ತಲೆಗೆ ಬರುತ್ತೆ. ಜರ್ಮನಿ ಕಾರ್ಸ್. ಸ್ವಿಟ್ಜರ್ಲ್ಯಾಂಡ್ ಐಸ್ ಮೌಂಟೇನ್ಸ್. ಬ್ಯಾಂಕ್ ನಿಮ್ಮ ದುಡ್ಡೆಲ್ಲ ಅಲ್ಲಿದೆ. ಇಂಡಿಯಾ ಸಂಸ್ಕೃತಿ. ಎಸ್ ಕಲೆ ಯಾ ವಾಸ್ತು. ಇತ್ತೀಚೆಗೆ ತುಂಬ ಫೇಮಸ್ ಆಗಿದೆ, ತುಂಬ ಒಂದು ಹಾಂ ಕೇಳಿಲ್ಲ. ಕೃಷಿ. ಆ್ಯಕ್ಚುಲಿ ಇಟ್ ಇಸ್ ಸಪೋಸ್ ಟು ಬಿ ಅಗ್ರಿಕಲ್ಚರ್ ಬೇಸ್ಡ್ ಕಲ್ಚರ್, ಬಟ್ ನೌ ಇಟ್ ಇಸ್ ಚೇಂಜಿಂಗ್ ಇಂಡಸ್ಟ್ರಿಯಲೈಸೇಷನ್. ಡೈಲಿ ಎತ್ಕೊಡೆ ಮಾಡ್ತಾರೆ ಯೋಗ. ಇಂಟರ್ನ್ಯಾಷನಲ್ ಯೋಗ ಡೇ ಭಾರತದ ಕೊಡುಗೆ ಅದು, ಇದು ವಿಶ್ವಕ್ಕೆ ಇಂಟರ್ನ್ಯಾಷನಲ್ ಯೋಗ ಡೇ. ಸೊ ಈ ರೀತಿ ಆ್ಯಸ್ ಸೂನ್ ಆಸ್ ಪೀಪಲ್ ಥಿಂಕ್ ಆಫ್ ಇಂಡಿಯಾ, ದೇ ಥಿಂಕ್ ಆಫ್ ಕಲ್ಚರ್, ಸಂಸ್ಕೃತಿ ಆ್ಯಂಡ್ ಯೋಗ ಆ್ಯಂಡ್ ಸಾಧುಸ್, ಋಷೀಸ್, ಹಿಮಾಲಯಾಸ್, ಹೋಲಿ ಪ್ಲೇಸಸ್. ಅದು ನಮ್ಮ ಆ್ಯಕ್ಚುಲಿ ನಮ್ಮ ಸಂಸ್ಕೃತಿ ಆಧ್ಯಾತ್ಮಿಕ ಸಂಸ್ಕೃತಿ. ಆಧ್ಯಾತ್ಮವನ್ನು ನಮ್ಮ ಸಂಸ್ಕೃತಿಯಿಂದ ಬೇರ್ಪಡಿಸೋದಕ್ಕೆ ಸಾಧ್ಯವಿಲ್ಲ. ಇಟ್ಸ್ ಇಂಟಿಗ್ರೇಟೆಡ್ ವಿತ್ ಅಧ್ಯಾತ್ಮ. ಸೊ ಭಾರತದ ಕೊಡುಗೆ ಈ ಆಧ್ಯಾತ್ಮಿಕ ಜ್ಞಾನ. ಸೊ ಇಸ್ಕಾನಿನ ಸಂಸ್ಥಾಪಕ ಆಚಾರ್ಯರು, ಅವರ ಹೆಸರು ಶ್ರೀಲ ಪ್ರಭುಪಾದ್. ಶ್ರೀಲ ಪ್ರಭುಪಾದರು ಅವರಿಗೆ ತಮ್ಮ ಗುರುಗಳು ಒಂದು ಆದೇಶ ಕೊಟ್ಟಿದ್ದರು, ಈ ಭಾರತೀಯ ಸಂಸ್ಕೃತಿ, ಭಾರತೀಯ ಜ್ಞಾನವನ್ನು ವಿದೇಶದಲ್ಲಿ ಹರಡಿಸುವಂತ. 1922 ಆದೇಶ ಕೊಟ್ಟಿದ್ದರು. ಶ್ರೀಲ ಪ್ರಭುಪಾದರು ಈ ಆದೇಶವನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ರು. 1965 1965ರಲ್ಲಿ ಅವ್ರಿಗೆ 70 ವರ್ಷ ವಯಸ್ಸಾಗಿತ್ತು. ಆ ವಯಸ್ಸಿನಲ್ಲಿ ಅವರು ವಿದೇಶಕ್ಕೆ ಹೋಗ್ತಾರೆ. ಅವರು ಸನ್ಯಾಸವನ್ನು ಸ್ವೀಕರಿಸಿದರು. ಅವರು ತಮ್ಮ ಗೃಹಸ್ಥ ಜೀವನವನ್ನು ತ್ಯಜಿಸಿ ಈ ಪ್ರಚಾರಕ್ಕೋಸ್ಕರನೇ ಸನ್ಯಾಸ ಸ್ವೀಕರಿಸಿ ಅವರು ವಿದೇಶಕ್ಕೆ ಒಂದು ಹಡಗಿನಲ್ಲಿ 35 ದಿನ ಪ್ರಯಾಣ ಮಾಡಬೇಕಾದ್ರೆ2 ಹಾರ್ಟ್ ಅಟ್ಯಾಕ್ ಆಯ್ತು ಅವರಿಗೆ. ಆದರೂ ಗುರುಗಳ ಆದೇಶವನ್ನು ಪೂರೈಸೋದಕ್ಕೆ ವಿದೇಶಕ್ಕೆ ಹೋಗ್ತಾರೆ. ಅಲ್ಲಿ ಇಸ್ಕಾನ್ ಸ್ಥಾಪನೆ ಮಾಡ್ತಾರೆ. ಇಸ್ಕಾನ್ ಹೊಸ ಸಂಸ್ಥೆ ಅಲ್ಲ, ಪ್ರಾಚೀನ 5,000 ವರ್ಷ ಹಿಂದೆ ಸಂಸ್ಕೃತಿ ಇದು. ಆದರೆ ಅಂತಾರಾಷ್ಟ್ರೀಯ ಕೃಷ್ಣ ಭಾವನಾ ಸಂಘ ಅಂತ ರೂಪಾದರು ವಿದೇಶದಲ್ಲಿ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಷಿಯಸ್ನೆಸ್ ಅಂತ ಸ್ಥಾಪನೆ ಮಾಡಿದ್ದಾರೆ. ಸೊ ಅಲ್ಲಿಂದ ಅವರು ಅಮೆರಿಕದಲ್ಲಿ ಸೆಂಟರ್ ಸ್ಟಾರ್ಟ್ ಮಾಡಿದ್ರು, ನ್ಯೂಯಾರ್ಕಲ್ಲಿ. ನಂತರ ಲಂಡನ್ನಲ್ಲಿ ಸ್ಟಾರ್ಟ್ ಮಾಡಿದ್ರು. ಲಂಡನ್ ಏರ್ಪೋರ್ಟಲ್ಲಿ ಬಂದಾಗ ಒಬ್ಬರು ಇಂಟರ್ವ್ಯೂವರ್ ಬಂದು ಕೇಳ್ತಾರೆ, ಸ್ವಾಮೀಜಿ ಲಂಡನ್ಗೆ ಯಾಕೆ ಬಂದಿದ್ದೀರಾ? ಲಂಡನ್ಗೆ ಯಾಕೆ ಬಂದಿದ್ದೀರಾ? ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಇಂಟರ್ವ್ಯೂವರ್ಸ್ ಆಸ್. ಆ್ಯಂಡ್ ಪ್ರಭುಪಾದ್ ರಿಪ್ಲೈಡ್, ಅವಳು ಯೋಚನೆ ಮಾಡ್ತಿದ್ದು ನಾವು ಭಾರತೀಯ ತುಂಬ ಐಟಮ್ಸಲ್ಲಿದೆ, ಏನೋ ತೊಗೊಂಡೋಗಿ ಬಂದಿದ್ದಾರೆ ಅಂತ. ಸ್ವಾಮೀಜಿ ಹೇಳ್ತಾರೆ, ನೀವು ಭಾರತವನ್ನು 200 ವರ್ಷ ಆಡಳಿತ ಮಾಡಿ ಎಲ್ಲವನ್ನು ಕತ್ಕೊಂಡ್ಬಂದ್ರಿ, ಒಂದನ್ನು ಮರ್ತು ಬಂದ್ರಿ, ಅದನ್ನು ತಂದು ಕೊಡೋಕೆ ಬಂದಿದ್ದೀನಿ. ಎಲ್ಲ ತೊಗೊಂಡು ಬಂದಿದ್ದೀರಾ, ಒಂದನ್ನು ಬಿಟ್ಟಿದ್ದೀರಾ, ನಮ್ಮ ಸಂಸ್ಕೃತಿಯನ್ನು ಅದನ್ನು ಕೊಡೋಕೆ ಬಂದೀನಿ, ತೊಗೊಳ್ಳಿ ಭಗವದ್ಗೀತೆ ಅಂತ ಕೊಡ್ತಾರೆ ಕೈ. ದಟ್ ಈಸ್ ಅವರ್ ಕಾಂಟ್ರಿಬ್ಯೂಷನ್ ಟು ದ ವರ್ಲ್ಡ್. ಪ್ರಭುಪಾದ್ ಹೇಳ್ತಾರೆ, ನಾನಿಲ್ಲಿ ಭಿಕ್ಷೆ ಬೇಡಕ್ಕೆ ಬಂದಿಲ್ಲ, ನಾನು ಕೊಡೋಕೆ ಬಂದಿದ್ದೀನಿ, ನಮ್ಮ ಸಂಸ್ಕೃತಿಯನ್ನು ಕೊಡೋಕೆ ಬಂದಿದ್ದೀನಿ. ಸೊ ಅಲ್ಲಿಯ ಜನರಿಗೆ ಪಂಚೆ ಮತ್ತು ಧೋತಿ ಕುರ್ತಾ ತಿಲಕ ಅವರು ಉಡಿಸಿದ್ರು, ಹೆಣ್ಮಕ್ಳಿಗೆ ಸೀರೆ ಉಡಿಸಿದ್ರು. ಅಲ್ಲಿ ಎಲ್ಲ ಪ್ಯಾಂಟ್ ಶರ್ಟು ಎಲ್ಲ ಕೆಟ್ಟು ವಸ್ತ್ರವನ್ನು ಧರಿಸ್ತಾರೆ ಅಲ್ಲಿ. ಆದರೆ ಭಾರತೀಯ ಡ್ರೆಸ್ಸನ್ನು ಅವರಿಗೆ ನೀವು ನೋಡಿರ್ಬೋದು, ಇಸ್ಕಾನ್ ದೇವಸ್ಥಾನದಲ್ಲಿ ಫಾರಿನರ್ಸು ಬರ್ತಾರೆ, ತಮ್ಮ ಸಂಸ್ಕೃತಿಯನ್ನೆಲ್ಲ ಬಿಟ್ಟು ಭಾರತೀಯ ಸಂಸ್ಕೃತಿಯನ್ನು ಅವರು ಅಳವಡಿಸ್ಕೊಂಡಿದ್ದಾರೆ. ಆದರೆ ನಾವು ನಮ್ಮ ಸಂಸ್ಕೃತಿಗೆ ಎಷ್ಟು ನಿಕಟವಾಗಿದ್ದೀವಿ. ಹುಟ್ಟಿನಿಂದಲೇ ಕೃಷ್ಣ, ರಾಮ, ಶಿವ, ಗಣೇಶ ಇವರೆಲ್ಲ ಗೊತ್ತು, ಪೂಜೆ ಮಾಡ್ತೀವಿ.
ಅವರು ಕೃಷ್ಣನ ಹೆಸರು ಕೇಳಿಲ್ಲ, ರಾಮನ ಹೆಸರು ಕೇಳಿಲ್ಲ, ಅವರೆಲ್ಲ ಬಿಟ್ಟು ಹರೇ ಕೃಷ್ಣ ಅಂತ ಇಡೀ ದಿನ ಜಪ ಮಾಡ್ತಾರೆ, ಕೃಷ್ಣನ ಸೇವೆ ಮಾಡ್ತಾರೆ. ಅಲ್ಲಿ ಬಿಟ್ಟು ಇಲ್ಲಿ ಮನೆ ಮಾಡ್ತಾ ಇದ್ದಾರೆ. ಬೃಂದಾವನ, ಜಗನ್ನಾಥಪುರಿಯಲ್ಲಿ ಹೋದರೆ, ಮಥುರಾಗೆ ಹೋದರೆ ಎಷ್ಟೊಂದು ಜನ ಭಕ್ತರು, ವಿದೇಶಿ ಭಕ್ತರು ಬಂದಲ್ಲಿ ಮನೆ ಮಾಡಿ ಅಲ್ಲಿ ಇಲ್ಲೇ ಇರಬೇಕು, ಭಾರತ ಬಿಟ್ಟು ಹೋಗೋದಿಲ್ಲ ಅಂತ ಅವರು ಕುಂತಿದ್ದಾರೆ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ತಿಲಕ ಹಾಕ್ಕೊಂಡು ಪೂಜೆ ಮಾಡಿ ಹರೇ ಕೃಷ್ಣ ಜಪ ಮಾಡ್ತಾರೆ. ನಾವು ಬೆಳಿಗ್ಗೆ ಎದ್ದ ತಕ್ಷಣ ನ್ಯೂಸ್ ಓದೋದು, ಟಿ ವಿ ನೋಡೋದು, ಇದು ಮಾಡ್ತಾರೆ. ಎಂಥ ಸಂಸ್ಕೃತಿ ಇದು, ರೈಟ್? ಸೊ ಮೇರಾ ಭಾರತ್ ಮಹಾನ್ ಥಾ, ಯು ಹ್ಯಾವ್ ಟು रीडिफाइन इट. मेरा भारत महान था, अभी बिगड़ रहा है, इसको महान बनाना है, फिर हमको महान बनाना, ರೈಟ್? ಸೊ ಈ 75 ವರ್ಷ ಕಳೆದು ಇಂಡಿಪೆಂಡೆನ್ಸ್ ನಂತರ, ಆದರೆ ಇಂಡಿಪೆಂಡೆನ್ಸ್ ನಂತರ ಸಂಸ್ಕೃತಿ ಜಾಸ್ತಿ ಹಾಳಾಗಿದೆ ಬಿಕಾಸ್ ಆಫ್ ಗ್ಲೋಬಲೈಜೇಷನ್, ಮಾಡರ್ನೈಜೇಷನ್. ಬಟ್ ವಿ ಹ್ಯಾವ್ ಟು ಅಗೇನ್ ಬ್ರಿಂಗ್ ಇಟ್ ಬ್ಯಾಕ್ ಆ್ಯಂಡ್ ಬ್ರಿಂಗ್ ಬ್ಯಾಕ್ ದ ಸೇಮ್ ಓಲ್ಡ್ ಕಲ್ಚರ್, ಆ್ಯಂಡ್ ಇಟ್ಸ್ ಇನ್ ಯುವರ್ ಹ್ಯಾಂಡ್ಸ್. Because you are going to be good mothers, good teachers, good engineers, professionals, right? And each mother can make one Shivaji, right? Mothers make children great by giving samskaras. So Jijabai ಶಿವಾಜಿಗೆ ಸಂಸ್ಕಾರ ಕೊಟ್ಟರು, ಕುಂತಿ ಮಹಾರಾಣಿ ಪಾಂಡವರಿಗೆ ಸಂಸ್ಕಾರವನ್ನು ಕೊಟ್ಟರು, ರೈಟ್? ಈ ರೀತಿ ಮಹಾರಾಜರನ್ನು ನೀವು ನಿರ್ಮಾಣ ಮಾಡಬಹುದು, ಜಗತ್ತಿಗೆ ಒಂದು, ದೇಶಕ್ಕೆ ಒಂದು ಮಹಾ ಯೋಗದಾನವನ್ನು ನೀವು ನೀಡಬಹುದು. ಸೊ ನಮ್ಮ ಸಂಸ್ಕೃತಿಯಲ್ಲಿ ದೇರ್ ಆರ್ ಮೆನಿ ಲೇಡೀಸ್ ಹೂ ಆರ್ ಹೀರೋಸ್, ಗ್ರೇಟ್ ಹೀರೋಯಿನ್ಸ್ ಲೈಕ್ ಝಾನ್ಸಿಬಾಯಿ, ಕಿತ್ತೂರಾಣಿ ಚೆನ್ನಮ್ಮ, ಸೊ ಮೆನಿ ಅದರ್ಸ್ ಪ್ರೊಟೆಕ್ಟೆಡ್ ಅವರ್ ಕಲ್ಚರ್. ಸೊ ನೀವು ಆ ಒಂದು ಪಥದಲ್ಲಿ ನಡೆಯಿರಿ ಮತ್ತು ನಮ್ಮ ಸಂಸ್ಕೃತಿಯನ್ನು ಮುಂದುವರಿಸಿ ಅನ್ನೋ ಒಂದು ಮಾತುಗಳಿಂದ ನನ್ನ ಪ್ರವಚನ ಮೇಲೆ ನಿಲ್ಲಿಸ್ತೀನಿ. ಹರೇ ಕೃಷ್ಣ. ಎಲ್ಲರೂ ಬಾರಿ ಹೇಳಿ ಹರೇ ಕೃಷ್ಣ ಅಂತ. ಅದಕ್ಕೆ ಫುಲ್ ಮಂತ್ರ ಇದೆ, ನನ್ನಿಂದ ಒಂದು ಹೇಳಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಒನ್ಸ್ ಮೋರ್. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. 3 ಸಲ ಹೇಳ್ಬೇಕಂತೆ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಸೊ ಇದು ಕೂಡ ಒಂದು ಮಂತ್ರ. ಇಸ್ಕಾನಲ್ಲಿ ಈ ಮಂತ್ರವನ್ನು ಜಪ ಮಾಡ್ತೀವಿ ನಾವು. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಹೇಳ್ತೀವಿ. ತುಂಬ ಪವರ್ಫುಲ್ ಮಂತ್ರ. ನಿಮಗೆ ಓದೋದ್ರಲ್ಲಿ ಅಥವಾ ಕಾನ್ಸಂಟ್ರೇಷನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಚಾಟ್ ಮಾಡಿ. ಓದೋಕ್ಕೇನು ಮುಂಚೆ ಒಂದು 2 ನಿಮಿಷ ಜಪ ಮಾಡಿ ಓದೋಕ್ಕೆ ಕೂತ್ಕೊಳ್ಳಿ. ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಧ್ಯಾನ ಮಾಡಿ. ಇದನ್ನು ನೀವು ತುಂಬ ಎಫೆಕ್ಟ್ ಆಗುತ್ತೆ. ನಿದ್ದೆ ಬರ್ತಾ ಇಲ್ಲ ಅಂದರೆ ಒಂದು 5 ನಿಮಿಷ ಜಪ ಮಾಡಿ, ಮನಸ್ಸೆಲ್ಲ ಕ್ಲಿಯರ್ ಆಗುತ್ತೆ, ಚೆನ್ನಾಗಿ ನಿದ್ದೆ ಬರುತ್ತೆ. ಇಟ್ಸ್ ಸೊಲ್ಯೂಷನ್. ಮಂತ್ರೌಷಧಿ. ಮಂತ್ರ ಕೂಡ ಒಂದು ಔಷಧಿ. ಶರೀರಕ್ಕೆ ಔಷಧಿ ಕೊಡಬೇಕು, ಆದರೆ ಮನಸ್ಸಿಗೂ ಕೂಡ ಔಷಧಿ ಕೊಡಬೇಕು. ಅದು ಮಂತ್ರ. ಮನಸ್ತ್ರಾಯತಿ ಇತಿ ಮಂತ್ರ. ಮನಸ್ಸಿಗೆ ಔಷಧಿಯೇ ಮಂತ್ರ. ಸೊ ಮಂತ್ರ ಜಪ ಮಾಡೋದ್ರಿಂದ ಮನಸ್ಸು ಶಾಂತವಾಗುತ್ತೆ. ಓದೋದ್ರಲ್ಲಿ ಮತ್ತು ನಿಮ್ಮ ದಿನನಿತ್ಯ ಕಾರ್ಯಗಳಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಓಕೆ. ಸೊ ನಮ್ಮ ಸ್ವಯಂ ಸೇವಕರ ಹತ್ರ ಒಂದು ಕಾರ್ಡ್ ಇದೆ. ಯು ಡಿಸ್ಟ್ರಿಬ್ಯೂಟ್ ದ ಕಾರ್ಡ್. ಇಟ್ ಹ್ಯಾಸ್ ದ ಮಂತ್ರ. ಯು ಕ್ಯಾನ್ ಎಟ್ ಯುವರ್ ಹೋಮ್ ಯು ಕ್ಯಾನ್ ಚಾಂಟ್ ದಟ್ ಮಂತ್ರಸ್. ಓಕೆ. ಮತ್ತು ವಿಠಲ್ ನಗರಲ್ಲಿ ನಾವು ಸೆಂಟರ್ ಮಾಡಿದ್ದೀವಿ ರೀಸೆಂಟಾಗಿ, 4 ತಿಂಗಳಾಯಿತು. ಸೊ ಹೆಚ್ಚು ಮಾಹಿತಿ ಬೇಕಿದ್ರೆ ಯು ವಾಂಟ್ ಟು ಲರ್ನ್ ಮೋರ್ ಅಬೌಟ್ ಭಗವದ್ಗೀತಾ ಆ್ಯಂಡ್ ಕಲ್ಚರ್, ಎವ್ರಿ ಸಂಡೇ ಈವ್ನಿಂಗ್ 6 o'clock ಅಲ್ಲಿ ಸತ್ಸಂಗ ಕಾರ್ಯಕ್ರಮ ನಡೆಯುತ್ತೆ. ಪ್ರತಿ ಭಾನುವಾರ ಸಂಜೆ 6 ಗಂಟೆಗೆ ನೀವು ಅಲ್ಲಿ ಪಾಲ್ಗೊಳ್ಳಬಹುದು. ಹರೇ ಕೃಷ್ಣ.
ಕ್ವಶನ್ ಆನ್ಸರ್ಸ್. ಕ್ವಶನ್ ಆನ್ಸರ್ಸಿಗೆ ಟೈಮ್ ಕೊಡಲಿಲ್ಲ. ಈಗ ಕೊಡ್ಬೋದು. ಇಫ್ ದೇ ಹ್ಯಾವ್ ಎನಿ ಕ್ವಶನ್ಸ್ ಏನಾದರೂ ಹೇಳೋದು. ನೀವು ಮಂತ್ರ 3 ಸರಿ ಹೇಳಿರಿ, 4 ಸರಿ ಹೇಳಬೇಕು ಅನ್ಕೊಂಡ್ರಿ, 3 ಸರಿ ಯಾಕೆ ಹೇಳಬಾರ್ದು? ಏನು ನೀವು ಮಂತ್ರ 3 ಸರಿ ಆಯ್ತು, 4 ಸರಿ ಹೇಳಿ ತಂದ್ರಿ ಸರ್, ಬಟ್ 3 ಸರಿ ಯಾಕೆ ಹೇಳಬಾರ್ದ್ರಿ? 3 ಸರಿ ಹೇಳಿದ್ದು ನಾವು. ಇಲ್ಲಿ 4 ಸರಿ 4 ಸರಿ ಹೇಳಬೇಕು, ಹೇಳಬೇಕು ಅಂದ್ರೆ ಸರ್. ಇಲ್ಲ ಇಲ್ಲ ಇಲ್ಲ. ಜನರಲಿ 3 times we say. 3 ಸಲ ಹೇಳಿ. The question was, why we should not go for 3? Why only for 3 to 4 times? ಯಾಕೆ ಹೇಳಬೇಕು ಅಂತ 3 ಸಲ ಹೇಳೋದು ಮಹತ್ವ ಇದೆ. 3 ಸರಿ ಅನ್ಬಾರ್ದಂತಾರೆ, ಬಟ್ ಯಾಕ್ರಿ ಅಂತ ಕೇಳಿ. ಆ್ಯಕ್ಚುಲಿ 3 ಸರಿ ಯಾಕೆ ಒಂದು ಶ್ಲೋಕ ಇದೆ. ಬೃಹನ್ನಾರಭ್ಯ ಹರೇ ನಾಮ ಹರೇ ನಾಮ ಹರೇ ನಾಮ ಏಕಕೇಂದ್ರ ಕೆಲವು ನಾಸ್ತಿಯವ 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 ಕಲಿಯುಗ 3 ಸಲ ಒತ್ತು ಕೊಟ್ಟು ಹೇಳ್ತಾ ಇದ್ದಾರೆ. ಕಲಿಯುಗದಲ್ಲಿ ನಾವು ಭಗವಂತನನ್ನ ಪಡಿಬೇಕಂದ್ರೆ ಸಾಧಿಸಬೇಕಂದ್ರೆ ಹರಿಯ ನಾಮವೇ ಒಂದು ಮಾರ್ಗ, ಹರಿಯ ನಾಮವೇ ಮಾರ್ಗ, ಹರಿಯ ನಾಮವೇ ಮಾರ್ಗ, ಬೇರೆ ಯಾವುದೂ ಮಾರ್ಗವಿಲ್ಲ, ಬೇರೆ ಯಾವುದು ಮಾರ್ಗವಿಲ್ಲ, ಯಾವುದು ಮಾರ್ಗವಿಲ್ಲ. 3 ದಿವಸ ಸೊ 3 ಸಲ ಹೇಳಿದ್ರೆ ಅರ್ಥ ಅಂದರೆ ತುಂಬ ಇಂಪಾರ್ಟೆಂಟ್ ಅಂತ. ಸ್ವಲ್ಪ ನೀವು ಮನೆಯಿಂದ ಬರ್ತಾ ಇದ್ದೀರಾ, ಸಂಜೆ ಕಾರ್ಯಕ್ರಮ ಇದೆ, ಅಮ್ಮ ಹೇಳ್ತಾಳೆ ಬರಬೇಕಾದ್ರೆ ಒಂದು ಲೀಟ್ರ್ ಹಾಲು ತಗೊಂಬ. ಓಕೆ, ಹೊರ ಹೋಗ್ತಾ ಇದ್ದೀವಿ, ಬರಬೇಕಾದ್ರೆ ಒಂದು ಲೀಟ್ರ್ ಹಾಲು ತಗೊಂಬ. ಸೊ ನೀವು ಬಾಗಿಲಿಂದ ಹೊರಗಡೆ ಹೆಜ್ಜೆ ಇರ್ತದೆ, ಮತ್ತೆ ಮರಿಬೇಡ ಹಾಲು ತೊಗೊಂಡ್ಬರ್ಬೇಕು. ಮತ್ತು ನೀವು 1 ಗಂಟೆ ನಂತರ ಫೋನ್ ಬರುತ್ತೆ, ಹಾಲು ತೊಗೊಂಡಿಲ್ಲ. ಬಿಕಾಸ್ ಇಟ್ ಈಸ್ ವಾಟ್ ವೆರಿ ಇಂಪಾರ್ಟೆಂಟ್. ಅದು ಬರಲಿಲ್ಲ ಅಂದರೆ ಪ್ರೋಗ್ರಾಮ್ ಕೆಟ್ಟೋಗುತ್ತೆ. ಅಂದರೆ ಯಾರೋ ಗೆಸ್ಟ್ ಬರ್ತಾ ಇದ್ದರೆ ಟೀ ಕಾಫಿ ಅಥವಾ ಹಾಲು ಪಾಯಸ ಮಾಡಬೇಕು. ಸೊ ತುಂಬ ಇಂಪಾರ್ಟೆಂಟ್. ಮರ್ತೋಗ್ಬಿಟ್ರೆ ಮತ್ತೆ ಹೇಳ್ಬೇಕಾಗುತ್ತೆ. ಅದೇ ರೀತಿ ಈ ಶ್ಲೋಕದಲ್ಲಿ ಹೇಳ್ತಾರೆ, ಹರೇ ನಾಮ ಹರೇ ನಾಮ ಹರೇ ನಾಮ ಏವತ್ತೇವ ಕೆಲವು ನಾಸ್ತಿಯವ 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 ಒತ್ತು ಕೊಡೋದಕ್ಕೆ ಆ್ಯಕ್ಚುಲಿ ಕೃಷ್ಣ ಭಗವದ್ಗೀತೆ ಹೇಳ್ತಾನೆ, ಸತತಂ ಕೀರ್ತಯತ್ವಮಾಂ ಯತತಶ್ಚ ತತವಿದ. ಈ ಶ್ಲೋಕದಲ್ಲಿ ಹೇಳ್ತಾರೆ, ಸತತವಾಗಿ ನನ್ನ ಕೀರ್ತನೆ ಮಾಡೋದು. ನಂಬರ್ ಡಸನ್ ಮ್ಯಾಟರ್, ಎಂಟು ದಿವಸ ಮಾಡೋದು. ಇಡೀ ದಿನ ಕುಂತಲ್ಲಿ ನಿಂತಲ್ಲಿ ನಡೆದಾಡ್ತಾ ಮಲ್ಕೊಂಡು ಹೇಗಾದರೂ ಪ್ರತಿ ಹೆಜ್ಜೆ ಹೆಜ್ಜೆಗೂ ನಾಮಸ್ಮರಣೆ ಆಗ್ತಾ ಇರಬೇಕು. ರುಚಿ ಬಾಯಿ ಹೇಳಿ ಅಂತ ಕೂಡ ಮನಸ್ಸಲ್ಲಿ ನಡೀತಾ ಇರಬೇಕು. ಸತತಂ ಕೀರ್ತನೆ. Question clear ಮಾಡ್ಬೋದು. ಮಂತ್ರಗಳ ಪುಷ್ಪ ಐತೆ ಈಗ ನಾವು ಕೈ ನಿಲ್ಲೋದಕ್ಕೆ ಮಂತ್ರಗಳ ಈಗ ಮಂತ್ರಗಳ ಅಭಿಪ್ರಾಯನ ಮಂತ್ರಗಳಿಂದ ಪುಷ್ಪ ವಿಮಾನ ಸಾಧ್ಯ ಇಲ್ಲ. ಪ್ರಶ್ನೆ ಏನಂದರೆ, ಹಿಂದಿನ ಕಾಲದಲ್ಲಿ ಮಂತ್ರಗಳು ಉಚ್ಚಾರಣೆ ಮಾಡಿ ವಿಮಾನ ಓಡಿಸ್ತಾ ಇದ್ರು, ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಾ ಇದ್ರು. ಅರ್ಜುನ ಹತ್ರ ಅದೇ ಬಾಣ ಇತ್ತು, ಅದು ಸ್ಟೀಲ್ ರಾಡ್ಸ್. ಆ ಬಾಣದಲ್ಲಿ ಮಂತ್ರ ಇನ್ವೋಕ್ ಮಾಡ್ತಾ ಇದ್ರು, ಮಂತ್ರವನ್ನು ಆಹ್ವಾನ ಮಾಡ್ತಾ ಇದ್ರು. ಆಹ್ವಾನ ಮಾಡಿ ಆ ಮಂತ್ರವನ್ನು ಬಿಟ್ಟರೆ ಬ್ರಹ್ಮಾಸ್ತ್ರ, ವರುಣಾಸ್ತ್ರ, ವಾಯುವಾಸ್ತ್ರ, ಅಗ್ನಿ ಅಸ್ತ್ರ, ಪೃಥ್ವಿ ಅಸ್ತ್ರ, ಈ ರೀತಿ ಹಲವಾರು ಅಸ್ತ್ರಗಳು ಬಿಡ್ತಾ ಇದ್ರು. ಮತ್ತು ನೀವು ತಾನ್ಸೇನ್ ಮತ್ತು ಹೆಸರು ಕೇಳಬಹುದು ಸಂಗೀತಗಾರರು, ಅವರು ಹಾಡಿ ದೀಪ ಪ್ರಜ್ವಲಿಸ್ತಾ ಇದ್ರು. ಒಂದು ಪರ್ಟಿಕ್ಯುಲರ್ ರಾಗ ಆಗಿದ್ರೆ ಮಳೆ ಸುರಿತಾ ಇದ್ರು. ಇದೆಲ್ಲ ಮಂತ್ರದ ಶಕ್ತಿ. ಜಸ್ಟ್ ರೀಸೆಂಟಾಗಿ 400-500 years ಬ್ಯಾಕ್ all this happened. ಸೊ ಸೌಂಡ್ ಈಸ್ ವೆರಿ ಪವರ್ಫುಲ್. ಶಬ್ದ ಏನಿದೆ, ಮಂತ್ರೋಚ್ಚಾರಣೆ ತುಂಬ ಪವರ್ಫುಲ್ ಆಗಿದೆ. ಇವನು ಹರೇ ಕೃಷ್ಣ ಮಹಾಮಂತ್ರ ಪ್ರತಿನಿತ್ಯ ಜಪ ಮಾಡಿದ್ರು ಕೂಡ ತುಂಬ ಪವರ್ಫುಲ್ ಆಗಿದೆ ಮೈಂಡಿಗೆ. ಇಟ್ ಪಸಿಫೈಸ್ ದ ಮೈಂಡ್. ಇವನ್ ವೈಜ್ಞಾನಿಕ ರಿಸರ್ಚ್ ಕೂಡ ಆಗಿದೆ ಮಂತ್ರದಲ್ಲಿ.
ಈ ಮಂತ್ರ ಹೇಗೆ ಎಫೆಕ್ಟಿವ್ ಆಗಿದೆ ಅಂತ ವಿಜ್ಞಾನಿಗಳು ರಿಸರ್ಚ್ ಮಾಡಿದ್ದಾರೆ. ಸೊ ಮಂತ್ರ ಇಸ್ ಪವರ್ಫುಲ್, ಬಟ್ ಹೂ ಇಸ್ ಸ್ಟ್ಯಾಂಡಿಂಗ್ ದಟ್ ಮಂತ್ರ, ದ್ಯಾಟ್ ಈಸ್ ಇಂಪಾರ್ಟೆಂಟ್. ಅವ್ರ ಮನಸ್ಸು ಎಷ್ಟು ಶುದ್ಧವಾಗಿದೆ, ಎಷ್ಟು ಭಕ್ತಿ ಇದೆ ಅವರ ಮನಸ್ಸಿಗೆ, ಅದು ಇಂಪಾರ್ಟೆಂಟ್. ಸೊ ಮಂತ್ರದಲ್ಲಿ ಪವರ್ ಇದೆ, ಆದರೆ ಈ ಕಲಿಯುಗದಲ್ಲಿ ಏನಾಗ್ತಿದೆ, ಆ ಒಂದು ಮಾನಸಿಕ ಶುದ್ಧತೆ ಜನರಲ್ಲಿಲ್ಲ, ಪವಿತ್ರತೆ ಇಲ್ಲ. ಆ ಪವಿತ್ರತೆ ಇಲ್ಲದ ಕಾರಣ ಮಂತ್ರಗಳು ನಿಷ್ಫಲವಾಗ್ತದೆ. ಶಾಸ್ತ್ರದಲ್ಲಿ ಮಂತ್ರ ಓದ್ತಾರೆ ಜನ, ಆದರೆ ಎಫೆಕ್ಟ್ ಆಗುತ್ತೆ. ಆ ಒಂದು ಪವಿತ್ರತೆಯಿಂದ ಜಪ ಮಾಡಿದ್ರೆ ಅದು ಎಫೆಕ್ಟ್ ಆಗ್ತದೆ. ಸೊ ದಟ್ ಹ್ಯಾಪನ್ ಬಿಕಾಸ್ ಆಫ್ ಡಿಗ್ರೇಡೇಷನ್ ಬ್ರಾಹ್ಮಣಿಕ ಕಲ್ಚರ್, ವೈದಿಕ ಸಂಸ್ಕೃತಿ ಅಂದರೆ ಅದು ನಾಶವಾಗಿ, ಎಸ್ಪೆಷಲಿ ಯಾರು ಈ ಸಂಸ್ಕೃತಿ ಎತ್ತಿ ಹಿಡಿಬೇಕು ಬ್ರಾಹ್ಮಣರು, ಅವರು ಪವಿತ್ರತೆಯನ್ನು ಕಳ್ಕೊಂಡಾಗ ಅವರು ಏನಂದರೆ ನಿಯಮಗಳನ್ನು ಪಾಲನೆ ಮಾಡದಿದ್ದಾಗ ಮಾಂಸತೆಯನ್ನು ಸ್ಟಾರ್ಟ್ ಮಾಡ್ತಾರೆ, ಸುಳ್ಳು ಹೇಳೋದು ಸ್ಟಾರ್ಟ್ ಮಾಡ್ತಾರೆ. ಬ್ರಾಹ್ಮಣರಲ್ಲಿ ಸುಳ್ಳು ಹೇಳಬಾರ್ದು, ಎಂದು ಮಾಂಸ ಎಂದು ಏನಂತಾರೆ ನೀಚ ಕಾರ್ಯಗಳನ್ನು ಮಾಡಬಹುದು. ಆ್ಯಂಡ್ ದೇ ನೆವರ್ ಟೇಕ್ ಎಂಪ್ಲಾಯ್ಮೆಂಟ್. ಬ್ರಾಹ್ಮಣಸ್ ನೆವರ್ ವರ್ಕ್ ಫಾರ್ ಇಂಡಿಪೆಂಡೆಂಟ್. ದೇವರು ಏನು ಕಳಿಸ್ತಾನೋ ಅದರಲ್ಲಿ ಅವರು ಸುಖವಾಗಿರ್ತಾರೆ, ಫುಲ್ಲಿ ದೇವರಲ್ಲಿ ನಿರ್ಭರವಾಗಿರ್ತಾರೆ. ಅಂಥ ಪವಿತ್ರ ಜನರು ಯಾರು ಮಾತು ಸತ್ಯವಾಗಿ ಯಾರು ಪವಿತ್ರತೆಯನ್ನು ಕಾಪಾಡ್ಕೊಂಡಿರ್ತಾರೆ, ಅವರು ಒಂದು ಮಾತು ಹೇಳಿದ್ರೆ ಸಾಕು, ಸತ್ಯವಾಗಲೇ ಸತ್ಯವಾಗ ಅಷ್ಟು ಶಕ್ತಿ ಇರುತ್ತೆ ಅವರ ಮಾತಿನಲ್ಲಿ. ಯಾರು ಸಾಧನೆ ಮಾಡೋದಿಲ್ವೋ ಅವ್ರು 1 ಗಂಟೆ ಲೆಕ್ಚರ್ ಕೊಟ್ಟು ಏನು ಬರಬಾರ್ದು. ಅದು ಯಾರು ಇಡೀ ಜೀವನ ಸಾಧನೆ ಮಾಡಿರ್ತಾರೋ ಅಂಥವರ ಬಾಯಿಯಿಂದ ಆ ಮಂತ್ರವನ್ನು ಕೇಳಿದ್ರೆ ಸುದ್ದಿ ಪ್ರಾಪ್ತಿ ಆಯಿತು. ಅಂಥ ಜನರ ಕಲಿಯುವುದರಲ್ಲಿ ತುಂಬ ಕಡಿಮೆ, ತುಂಬ ವಿರಾಟ್ ಸಂತ ಅಂತ ಸಂತರು ಸಂತ ಪುರುಷರು ಕಲಿಯುವುದರಲ್ಲಿ ತುಂಬ ಕಡಿಮೆ ಇರ್ತಾರೆ. ಅದಕ್ಕೆ ಮಂತ್ರಗಳು ವಿಫಲವಾಗ್ತದೆ. ಅದೇ ಹರೇ ಕೃಷ್ಣ ಮಂತ್ರ ಜಪ ಮಾಡೋದ್ರಿಂದ ನಮ್ಮ ಚಿತ್ತ ಶುದ್ಧಿಯಾಗುತ್ತೆ. ಈಗ ಒಂದು ಕನ್ನಡಿನ ಧೂಳು ಹೋದರೆ ನಮ್ಮ ಮುಖ ಕಾಣೋದಿಲ್ಲ. ಅದೇ ರೀತಿ ನಮ್ಮ ಅಂತಃಕರಣದಲ್ಲಿ, ನಮ್ಮ ಹೃದಯದಲ್ಲಿ ಧೂಳು ಕೊಟ್ಕೊಂಡಿದೆ ಮನಸ್ಸಿನಲ್ಲಿ. ಅದಕ್ಕೆ ನಾವು ನಮ್ಮನ್ನು ನೋಡೋಕ್ಕಾಗ್ತಾ ಇಲ್ಲ, ದೇವರನ್ನು ಕೂಡ ನೋಡೋಕ್ಕಾಗ್ತಾ ಇಲ್ಲ, ಗಲೀಜು ಕೂತ್ಕೊಂಡಿದೆ. ಇದನ್ನು ತೊಳೆಯಬೇಕಂದ್ರೆ ಮಂತ್ರಗಳು ಪ್ರತಿ ಹರಿಕೃಷ್ಣ ಮಾಡಿದ್ರೆ ಇವೆಲ್ಲ 6 ಪರಿಷತ್ಗಳ ಇವೆಲ್ಲ ತಗೊಳ್ಳಿ. ಇಸ್ಕಾನ್ ಟೆಂಪಲ್ ಗುಲ್ಬರ್ದಾಗ ಯಾಕಿಲ್ಲ ಅಂತ ಇಸ್ಕಾನ್ ಟೆಂಪಲ್ ಬೇಕಾ? ನೀವೆಲ್ಲರೂ ಕೈ ಜೋಡಿಸಿದ್ರೆ ಇಸ್ಕಾನ್ ಟೆಂಪಲ್ ಆಗುತ್ತೆ. ಹಾಂ, ಸೊ ಮೇಡಮ್ ಹೇಳ್ತಾ ಇದ್ದಾರೆ ಮ್ಯಾನೇಜ್ಮೆಂಟಿಗೆ ಹೇಳೋಣ, ಮ್ಯಾನೇಜ್ಮೆಂಟ್ ಅವರು ಒಂದು ಟೆಂಪಲ್ ಕಟ್ತಾರೆ ಅಂತ. ಐದುನೂರು ವರ್ಷಗಳ ಹಿಂದೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಅಂತ ಅವರ ಮಹಾಪುರುಷರು ಭೂಮಿ ಮೇಲೆ ಅವತರಿಸಿದರು. ಕೇಳಿದ್ದೀರಾ ಶ್ರೀ ಚೈತನ್ಯ? ಕೇಳಿದ್ದೀರಾ? ಚೈತನ್ಯ ಮಹಾಪ್ರಭು ಬೆಂಗಾಲ್ ವೆಸ್ಟ್ ಬೆಂಗಾಲ್ ಅವರಿಗಳು ಅವತರಿಸಿದರು. ಯಾರ್ಯಾರು ಕೇಳಿದ್ದೀರಾ ಚೈತನ್ಯ ಮಹಾಪ್ರಭುಗಳ ಹೆಸರು? ಚೈತನ್ಯ, ಶ್ರೀ ಚೈತನ್ಯ ಅವರು ಒಂದು ಭವಿಷ್ಯವಾಣಿ ನುಡಿದಿದ್ದಾರೆ. ಪೃಥ್ವಿತಿ ಯಚೇತ ನಗರಾದ್ರಿಗಾಂ ಸರ್ವತ್ರ ಪ್ರಜಾ ಭವ್ಯಮರುಣ. ಪೃಥ್ವಿಯ ಮೂಲೆಯಲ್ಲೂ ಪೃಥ್ವಿತಿ ಯಚೇತ ನಗರಾದಿ ನಗರಗಳಲ್ಲಿ, ಗ್ರಾಮಗಳಲ್ಲಿ, ನದಿ ದಾಟಿ ಸಮುದ್ರಗಳ ಆಚೆ ಕೂಡ ಈ ಒಂದು ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ, ಕೃಷ್ಣನಾಮ ಹರಡುತ್ತೆ.
50 ವರ್ಷಗಳ ಹಿಂದೆ ಯಾರೂ ನಂಬ್ತಾ ಇರಲಿಲ್ಲ ಇದನ್ನು. ಅಮೆರಿಕದವರು, ರಷ್ಯಾದವರು, ಆಫ್ರಿಕಾದವರು, ಜಪಾನದವರು, ಚೈನಾದವರು ಅವರು ಜಪ ಮಾಡ್ತಾರಾ ಅಂತ. ಶಿಲ ಪ್ರಭುಪಾದರು 1965 ಯಾವಾಗ ಅಮೆರಿಕಕ್ಕೆ ಹೋದರು, 10 ವರ್ಷದಲ್ಲಿ ಇಡೀ ಜಗತ್ತಿನಲ್ಲಿ 108 ಕೃಷ್ಣನ ದೇವಸ್ಥಾನ ನಿರ್ಮಾಣ ಮಾಡಿದ್ರು. ಎಷ್ಟು? 10 ವರ್ಷದಲ್ಲಿ. ಇನ್ ಆಲ್ ದ ಕಾಂಟಿನೆಂಟ್ಸ್ ಎಕ್ಸೆಪ್ಟ್ ಅಂಟಾರ್ಟಿಕಾ ಆ್ಯಂಡ್ ಆರ್ಟಿಕಾ, everywhere he made temples of Krishna. And now there are more than 900 temples of Krishna by ISKCON all around the world. ಸೊ ಗುಲ್ಬರ್ಗದಲ್ಲೂ ಕೂಡ ನಿಮಗೆ ಸೆಂಟರ್ ಬೇಕಂದರೆ ತಾವೆಲ್ಲರೂ ದಯವಿಟ್ಟು ಬನ್ನಿ, ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಬೇಗನೆ ದೇವಸ್ಥಾನ ಇಲ್ಲಿ ಆಗುತ್ತೆ. ಆಗ ಎಲ್ಲರಿಗೂ ಭಗವದ್ಗೀತೆಯ ಜ್ಞಾನ ಸಿಗುತ್ತೆ. ನಾನು ಲಾಸ್ಟ್ 4 ಡೇಸಲ್ಲಿ ಗೀತಾ ಕೋರ್ಸ್ ಮಾಡ್ತಾಯಿದ್ದೀನಿ, ಪ್ರತಿ ಸಂಜೆ 6ರಿಂದ 7ವರೆಗೂ. ಇವತ್ತು ಫೈನಲ್ ಡೇ, 6ರಿಂದ 7ವರೆಗೆ. ಅಡ್ರೆಸ್ಸಲ್ಲಿ ಕೊಟ್ಟಿದ್ದೀವಿ ಕಾರ್ಡಲ್ಲಿ, ವಿಠಲ್ ನಗರ 5th ಕ್ರಾಸ್, ಅಲ್ಲಿ ಬರ್ಬೋದು. ಸದ್ಯಕ್ಕೆ ಒಂದು ಮನೆ ಇದೆ ಅಷ್ಟೇ, ಆ ಮನೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಸೊ ಮುಂದೆ ನಮ್ಮ ಚಟುವಟಿಕೆಗಳು ಹೆಚ್ಚಾದಂಗೆ ಇನ್ನು ಉತ್ತಮವಾದಂತಹ ಸ್ಥಳಕ್ಕೆ ಹೋಗೋಣ. ಮತ್ತು ಯಾರ ಥರದ ಜನರು ಹೆಲ್ಪ್ ಮಾಡುವಂಥ ಇದೇ ಇದ್ದರೆ ನೀವು ಬರ್ಬೋದು. ಸಪೋರ್ಟ್ ಅಸ್ ಟು ಮೇಕ್ ಇಟ್ ಫಾಸ್ಟ್. ಥ್ಯಾಂಕ್ಸ್. ಭಾರತ ಸಂಸ್ಕೃತಿಯ ಬಗ್ಗೆ ನಮಗೆಲ್ಲರಿಗೂ ಅರಿವು ಅದರ ಬಗ್ಗೆ ನಮಗೆಲ್ಲ ಹೇಳಿದ್ದಕ್ಕೆ ಧನ್ಯವಾದಗಳು. ಈ ಸಂಸ್ಥೆಯ ಸದಸ್ಯರಾದ ವಿನಯ್ ಸರ್ ಅವರಿಗೂ ಧನ್ಯವಾದಗಳು. ಈ ನೆಚ್ಚಿನ ಕಾಲೇಜಿನ ಪ್ರಾಂಶುಪಾಲರಾದ ನಿರಂತರ ಅಂಜಲಿ ಮೇಡಮ್ ಅವರಿಗೆ ಧನ್ಯವಾದಗಳು. ನಮ್ಮೆಲ್ಲ ಶಿಕ್ಷಕರಿಗೆ ಧನ್ಯವಾದಗಳು ಮತ್ತು ನನ್ನ ಸ್ನೇಹಿತರಿಗೆ ಧನ್ಯವಾದಗಳು. You can distribute these cards also. ದೇವಸ್ಥಾನ ಪ್ರಸಾದ್. ಥ್ಯಾಂಕ್ ಯು ಸರ್. ಎಲ್ಲ ಹಚ್ಚಿರ ಮೇಲೆ ಎಲ್ಲರೂ ಹಚ್ಚು. ನಮ್ಮ ಗುಲ್ಬರ್ಗ ಸೆಂಟ್ರದ್ದು ಸ್ವಲ್ಪ ಕಾರ್ಡ್ಸ್ ಮಾತ್ರ ಇತ್ತು, ಆದರೆ ಉದ್ದ ಬುಕ್ ಮಾರ್ಕ್ ಇದೆ ಅದು. ಅದರಲ್ಲಿ ನಮ್ಮ ಬೆಂಗಳೂರು ಸೆಂಟರ್ ಅಡ್ರೆಸ್ ಇದೆ. ಸೊ ಚಿಕ್ಕ ಕಾರ್ಡಲ್ಲಿ ಗುಲ್ಬರ್ಗ ಸೆಂಟರ್ ಅಡ್ರೆಸ್ ಇದೆ. ಸರಳವಾಗಂದರೆ ಆನಂದ್ ಹೋಟೆಲ್ ಗೊತ್ತಾ? ಆನಂದ್ ಹೋಟೆಲಿಂದ ಗಾರ್ಡನ್ ರೋಡ್ ಇದೆ, ವಿಠಲ್ ನಗರ 5th ಕ್ರಾಸ್, ಅಲ್ಲಿ ಬೋರ್ಡ್ ಕಾಣುತ್ತೆ, ISKCON ಬೋರ್ಡ್. ಅಲ್ಲಿ ಬಂದರೆ ಸಾಕು. ತುಂಬ ಥ್ಯಾಂಕ್ಸ್.